ಮಹಾಯುದ್ಧ ಫೈನಲ್ ರಿಸಲ್ಟ್ನ ಚರ್ಚೆಯ ಕೊನೆ ಹಂತದಲ್ಲಿದ್ದೇವೆ. ಕರ್ನಾಟಕದ ಚಿತ್ರಣ ಏನಾಗಿದೆ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಅಲೆಗಳ ಮಧ್ಯೆಯೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ 9 ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದು ಕೂಡ ಒಂದು ದೊಡ್ಡ ಸಂಖ್ಯೆಯ ಸದಸ್ಯರನ್ನು ಆರಿಸ್ಕಳಿಸಿದ್ದಾರೆ. ಆದರೂ ದೊಡ್ಡ ಒಂದು ಹಿನ್ನಡೆ ಅಂತ ಹೇಳಿ ಇಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಲಾಭ ತಂದಿದೆ. ಸೊ ಈ ವಿಚಾರದ ಬಗ್ಗೆ ರಾಜ್ಯದ ಒಂದು ಸಮೀಕರಣ ಯಾವ್ಯಾವ ರೀತಿಯಾದಂಥ ಒಂದು ಓಟುಗಳು ಬಂದಿದೆ, ಇಲ್ಲಿಂದ ದಿಲ್ಲಿಯಲ್ಲಿ ಆಗುವಂಥ ಸರ್ಕಾರದಲ್ಲಿ ಯಾರೆಲ್ಲ ಮಂತ್ರಿಗಳಾಗ್ತಾರೆ ಅನ್ನೋದು. ಸೊ ನನ್ನ ಪೊಲಿಟಿಕಲ್ ಬ್ಯೂರೋ ಚೀಫ್ ಆದಂಥ ಈಶ್ವರ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಈಶ್ವರ್, ಇವತ್ತು ನಡೆದಂಥ ಚುನಾವಣಾ ಫಲಿತಾಂಶದಲ್ಲಿ ಹೊರಬಿದ್ದ ಫಲಿತಾಂಶದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ರಿಸಲ್ಟ್ ಬಂದಿದೆ. ಜಾತಿ ಸಮೀಕರಣದಲ್ಲಿ ಅಹಿಂದ ಅಂತ ಹೇಳಿದ್ರು ಒಂದು ಕಡೆ, ಮತ್ತೊಂದು ಕಡೆ ಬಿಜೆಪಿಯ ವೋಟ್ ಪೋಲರೈಸೇಷನ್ ಆಗಿರ್ತಕ್ಕಂಥದ್ದು. ಇಡೀ ಚಿತ್ರ ನೋಡ್ತಾ ಇದ್ರೆ ಒಕ್ಕಲಿಗರು ಲಿಂಗಾಯತರು ಬಿಜೆಪಿ ಜೊತೆ ಕೈ ಹಿಡಿದಿದ್ದಾರೆ ಅನ್ನೋಂಥ ರಿಸಲ್ಟ್ ಕಂಡು ಬಂದಿದೆ. ಏನು ಹೇಳ್ತೀರಿ? ಖಂಡಿತ ಲಕ್ಷ್ಮಣ್ ಹುಗಾರ್, ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಚುನಾವಣೆಗೂ ಮುನ್ನ ಬಹುತೇಕವಾಗಿ ಪದೇ ಪದೇ ಹೇಳ್ತಿದ್ರು ನಾವು 18ರಿಂದ 19 ಸ್ಥಾನವನ್ನು ಗೆದ್ದೇ ಗೆಲ್ತೀವಿ ಅಂತ. ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಅವತ್ತು ಹೇಳ್ತಿದ್ದು ಖಂಡಿತವಾಗ್ಲೂ ಇಡೀ ಅಹಿಂದ ವರ್ಗ ನಮ್ಮ ಜೊತೆಗಿದ್ದಾವೆ, ಅಹಿಂದ ವರ್ಗದ ಓಟನ್ನು ನಂಬಿಕೊಂಡೇ 18ರಿಂದ 19 ಸ್ಥಾನವನ್ನು ಗೆಲ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಅದ್ರ ಜೊತೆಗೇನೆ ಮೊದಲಿಂದನೂ ಕೂಡ ಒಂದು ಆರೋಪ ಕಾಂಗ್ರೆಸ್ ಮೇಲೆ ಇತ್ತು, ವೀರಶೈವರನ್ನು ಕಡೆಗಣಿಸಿದ್ದಾರೆ, ಒಕ್ಕಲಿಗರನ್ನು ಕೂಡ ಕಡೆಗಣಿಸಿದ್ದಾರೆ ಅನ್ನೋದು. ಅದರ ಪ್ರತಿರೂಪ ಎಂಬಂತೆ ಇವತ್ತಿನ ಚುನಾವಣೆಯಲ್ಲೂ ಕೂಡ ಅದು ರಿಫ್ಲೆಕ್ಸ್ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ನೀವು ನೋಡ್ಬೋದು, ಬಿಜೆಪಿಗೆ 7 ಜನ ವೀರಶೈವ ಸಮುದಾಯದವರು 7 ಜನ ಗೆದ್ದಿದ್ದಾರೆ, ಬ್ರಾಹ್ಮಣ ಸಮುದಾಯದವರು 4 ಜನ ಗೆದ್ದಿದ್ದಾರೆ. ಸೊ ಗೌಡ ಸಮುದಾಯದವರು, ಒಕ್ಕಲಿಗ ಸಮುದಾಯದವರು 3 ಜನ, ಅದರಲ್ಲೂ ಕೂಡ ಇನ್ನೊಂದು ಸಮುದಾಯ ಬಂಟ ಸಮುದಾಯವು ಕೂಡ ಬಹುತೇಕವಾಗಿ ಅದಕ್ಕೆ ಒಕ್ಕಲಿಗರ ಸಮುದಾಯಕ್ಕೆ ಬರ್ತದೆ. ಹಾಗಾಗಿ ಬಂಟ ಸಮುದಾಯವನ್ನು ಕೂಡ ಸೇರಿಸಿದ್ರೆ 4 ಬಹುತೇಕವಾಗಿ ಮೇಲ್ವರ್ಗಕ್ಕೆ ಸೇರಿದ ಅಹಿಂದ ವರ್ಗವನ್ನು ಬಿಟ್ಟಂತ ಒಂದು ಜಾತಿ ಆಗ್ತದೆ. ಜೊತೆಗೆ SC ಕೇವಲ ಒಂದೇ ಒಂದು ಸೀಟ್ ಬಿಜೆಪಿ ಪಡೆದಿದೆ, ಜೊತೆಗೆ OBC ಕೇವಲ ಒಂದೇ ಒಂದು. ಸೊ ಹಾಗಾಗಿನೇ ಇಲ್ಲಿ ವೀರಶೈವರು ಸಂಪೂರ್ಣವಾಗಿ ಒಂದೊಂದು ರೀತಿಯಲ್ಲಿ ಬಿಜೆಪಿಯ ಕೈ ಹಿಡಿದಿದೆ ಅಂತ ಹೇಳ್ಬೋದು. ಬದಲಿಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಬಂದರೆ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ ಒಬ್ಬರೇ ಒಬ್ಬರು ಒಂದು ರೀತಿಯಲ್ಲಿ ಲಿಂಗಾಯತರು ವೀರಶೈವ ಸಮುದಾಯದಿಂದ ಗೆದ್ದಿದ್ದಾರೆ. DK ಸುರೇಶ್ ಮತ್ತು ಮುದ್ದಹನುಮೇಗೌಡ ಇಬ್ಬರು ಮಾತ್ರ ಒಕ್ಕಲಿಗರಾಗಿ ಒಂದು ರೀತಿಯಲ್ಲಿ ಗೆದ್ದಿದ್ದಾರೆ. ಇನ್ನು ಉಳಿದಂಥ 3 ಕ್ಷೇತ್ರಗಳು ಒಂದು ದೊಡ್ಡ ಮಟ್ಟದ ಸಂಖ್ಯೆ ಅಂತಂದರೆ ಅದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ. ಆ 3 ಕ್ಷೇತ್ರಗಳನ್ನು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಖರ್ಗೆ, ಲಿಡ್ಕರ್ ಚಂದ್ರಪ್ಪ ಮತ್ತು ಧ್ರುವನಾರಾಯಣ್ ಹೀಗೆ ಕೇವಲ 3 ಕ್ಷೇತ್ರಗಳನ್ನು ಮಾತ್ರ ಗೆದ್ದಿದೆ. JDS ಇನ್ನೇನು ಮಾಮೂಲಿ 2 ಕ್ಷೇತ್ರಗಳು JDS ಪಾಲಾಗಿದೆ, ಅದು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಒಕ್ಕಲಿಗರನ್ನ ಮತ್ತು ವೀರಶೈವರ ಸಮುದಾಯವನ್ನ ಎಲ್ಲ ಒಂದು ಕಡೆ ಕಡೆಗಣನೆ ಮಾಡ್ತಾ ಇದೆ ಅನ್ನೋ ಕೂಗು ಸ್ವತಃ ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬರ್ತಾ ಇತ್ತು. ಅದಕ್ಕೆ ಇವತ್ತು ಎಲ್ಲ ಒಂದು ಕಡೆ ಬೆಲೆ ತೆತ್ತಿದೆಯಾ ಅನ್ನೋದು ಕೂಡ ಇವತ್ತಿನ ಒಂದು ಪ್ರಶ್ನೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಕೇವಲ ಅಹಿಂದ ವರ್ಗವನ್ನು ಮಾತ್ರ ನಂಬಿಕೊಂಡು ಈ ರೀತಿಯಾದ ಒಂದು ರಿಸಲ್ಟ್ಗೆ ಒಂದು ರೀತಿಯಲ್ಲಿ ಅವಘಡಕ್ಕೆ ಕಾರಣ ಮಾಡಿಕೊಂಡ್ರ ಅನ್ನೋ ಅನುಮಾನಗಳು ಕೂಡ, ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತವೆ. ಹುಗಾರ್, ಎಸ್ ಒಂದು ನಿಮಿಷ ಈಶ್ವರ್, ಈಗ ನಾವು ದಿವಾಕರ್ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇವತ್ತು ನಾವು ಮೇಲ್ನೋಟಕ್ಕೆ ಕಾಂಗ್ರೆಸ್ ಅಲ್ಲಿ ಹೆಚ್ಚಿಗೆ ಗೆದ್ದಿರ್ತಕ್ಕಂಥ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಒಂದು ರಾಯಚೂರಲ್ಲಿ ST, ಸೊ 3 ಜನ SC, ಮತ್ತೊಂದು ಕಡೆ OBC ಮೊಯ್ಲಿನ್. ನೀವು ಇದು ಒಪ್ಪದೇ ಇರ್ಬೋದು, ಜಾತಿ ಇವತ್ತು ನಗಣ್ಯ ಆಗಿದೆ ಅನ್ನುವಂಥದ್ದು. ಎಲ್ಲೆಲ್ಲಿ ಹೆಚ್ಚು ಪ್ರಾಬಲ್ಯ ಇರ್ತಕ್ಕಂಥ ಸಮುದಾಯಗಳು ಬಿಜೆಪಿ ಮತ್ತು ಇನ್ನೊಂದು ಪಕ್ಷ JDS. ನೋಡಿ ಸರ್, ಲಕ್ಷ್ಮಣ್ ಅವರು ಒಂದು ಮಾತನ್ನು ಹೇಳಬೇಕಾಗತ್ತೆ. ನಿಮ್ಮ ಈಶ್ವರ್ ಅವರು ಏನು ಹೇಳಕ್ ಹೊರಟ್ರು ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ಸರ್ಕಾರಗಳು ಈ ವರ್ಗನ ಆ ವರ್ಗನ ನಿರ್ಲಕ್ಷ್ಯ ಮಾಡಿದ ಪರಿಣಾಮ ಅಂತೇಳಿ. ಸುಮ್ಮನೆ ಯಾಕಂತ ಹೇಳಿದ್ರೆ ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥದ್ದು ಬೇಡ. ಕಾಂಗ್ರೆಸ್ ಡಿಕ್ಷನರಿನಲ್ಲಿ ಯಾವುದೇ ವರ್ಗವನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಉದಾಹರಣೆ ಇಲ್ಲ. ಕಾಂಗ್ರೆಸ್ ಇಸ್ ಮೆಂಟ್ ಫಾರ್ ಇನ್ಕ್ಲೂಸಿವ್ ಗ್ರೋತ್. ಕಾಂಗ್ರೆಸ್ ಟಿಕೆಟ್ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಅಷ್ಟೇ, ಒಂದು ಸರ್ಕಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಅಷ್ಟೇ, ಸಮಾಜದ ಎಲ್ಲ ವರ್ಗದ ಜನರ ಬಗ್ಗೆ ಗಮನವನ್ನೇ ಇಟ್ಟೆ ಆಯ್ಕೆ ಮಾಡ್ತಕ್ಕಂಥದ್ದು ಅಂತಿಮವಾಗಿ ಜನರು. ನಾವು ಹೇಳಿದ್ದೇವೆ, ಜನ ಕೊಟ್ಟಿರ್ತಕ್ಕಂಥ ತೀರ್ಮಾನವನ್ನು ನಾವು ಒಪ್ಕೊಂಡಿದ್ದೇವೆ, ವಿನಮ್ರವಾಗಿ ಒಪ್ಕೊಂಡಿದ್ದೇವೆ. ಹಾಗಂತೇಳಿ ಆತ್ಮಾವಲೋಕನ ಮಾಡ್ಕೊಳ್ಳೋದಿಲ್ಲ ಅಂತಲ್ಲ, ಖಂಡಿತ ಎಲ್ಲ ಹಂತದಲ್ಲೂ ಕೂಡ ನಾವು ಆತ್ಮಾವಲೋಕನವನ್ನು ಖಂಡಿತವಾಗ್ಲೂ ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸುಮ್ಮನೆ ಅನಾವಶ್ಯವಾಗಿ ಹೇಳಿದ್ದನ್ನು ಪದೇ ಪದೇ ಈ ವರ್ಗವನ್ನು ಕಡೆಗಣಿಸಿದೆ, ಆ ವರ್ಗವನ್ನು ಕಡೆಗಣಿಸಿದೆ ಅಂತ ಹೇಳಿದ್ರೆ, ಹಾಗಿದ್ರೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಸರ್ಕಾರವಾಗಿ ಕೆಲಸವನ್ನು ಮಾಡ್ತಾ ಸಮಾಜದ ಎಲ್ಲ ವರ್ಗದ ಜನರ ಪರವಾಗಿ ಆ ಸರ್ಕಾರ ಕೆಲಸ ಒಂದು ಸರ್ಕಾರ ಇರ್ತಕ್ಕಂಥದ್ದು ಯಾವುದೋ ಒಂದು ಧರ್ಮದ ಪರ ಅಲ್ಲ, ಒಂದು ಜಾತಿಯ ಪರ ಅಲ್ಲ. ನೋಡಿ, ಒಂದು ಹೇಳ್ತೀನಿ, ನೀವು ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಕಡೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಿದ್ರೆ ಹೊರತು ಜಾತಿ ಆಧಾರದ ಮೇಲೆ ಜಾತಿ ಬಗ್ಗೆ ದಯವಿಟ್ಟು ಇದೇ ಕಾಂಗ್ರೆಸ್ ಅವರು ಬರೀ ಲಿಂಗಾಯತರಿಗೆ ಗುತ್ತಿಗೆ ಅಂತ ಹೇಳಿದ್ರು ಬಿಜೆಪಿ ಯಡಿಯೂರಪ್ಪನವರಿಗೆ. ಯಾವ ಸಮಾಜ ರಿಫ್ಲೆಕ್ಟ್ ಆಗ್ತಾ ಇದೆ ಸರ್. ಉದಾಹರಣೆಗೆ ಹೇಳ್ತೇನೆ ಕೇಳಿ, ಬೆಳಗಾಂನಲ್ಲಿ 2 ಪ್ರಬಲ ಲಿಂಗ ವೀರಶೈವರೇ ನಿಂತಿದ್ರು, ಯಾಕೆ ನಮ್ಮವ್ರು ಸೋತ್ರು? ಅದು ಪ್ರಶ್ನೆ ಅಲ್ಲ ಸರ್. ಓಟ್ ಹೋಗಿರ್ತಕ್ಕಂಥದ್ದು ಬಿಜೆಪಿ ಮತ್ತು JDS. ಇವತ್ತು ನೋಡಿ, ಜಾತಿ ಕಲ್ಪನೆಯನ್ನು
ನೀವು ಹೇಳ್ತಾ ಹೋದ್ರೆ ಇವತ್ತು ಉದಾಹರಣೆಗೆ ಸರ್, ಇದು ಎದ್ದು ಕಾಣುವಂತದ್ದು ನೀವು ಒಪ್ಕೊಳ್ತೀರಿ ಬಿಡ್ತೀರಿ ಬೇರೆ ವಿಚಾರ. ಚಿಕ್ಕಬಳ್ಳಾಪುರ ಫಲಿತಾಂಶ ಏನ್ ಹೇಳ್ತೀರಿ? ಅಲ್ಲ ನೀವೇನ್ ಹೇಳಿದ್ರಿ, ಒಕ್ಕಲಿಗರು ಅಂದ್ರೆ ಜೆಡಿಎಸ್ಗೆ ಒತ್ತು ಬಿಡ್ತಾರೆ ಅಂತ ಹೇಳಿ. ಈಗ ಆ ತರ ಆಗಿತ್ತು ಅಂದ್ರೆ ಡಿವಿಷನ್ ಆಗಿದೆ. ಇಷ್ಟು ಪ್ರಬಲ ಸಮುದಾಯದವರು ನಿಂತಿದ್ದಾರೆ. ಸುದರ್ಶನ್ ಅವ್ರು ಹೇಳದ್ನ, ದಿವಾಕರ್ ಹೇಳದ್ನ, ಮೊದಲಿಂಗೇಗೌಡರನ್ನ ಹೇಳದ್ನ 100% ಒಪ್ಕೊಳ್ತೀನಿ. ಮೊಯ್ಲಿಯವ್ರು ಹೆಂಗೆ ಸಾಧ್ಯ? ಈ ಚುನಾವಣಾ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು 2 ಸಂಗತಿನ ಮತ್ತೆ 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 ಹೇಳಿದ್ರು. ಮೊದಲನೇದು, ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಅರ್ಥಮೆಟಿಕ್ ಹಾಕ್ತಾರೆ, ಆ ಜಾತಿ ಈ ಜಾತಿ ಲೆಕ್ಕಾಚಾರ. ಟಿಕೆಟ್ ಕೊಡುವಾಗ ಜಾತಿ ನೋಡಿ ಕೊಡಲ್ವಾ? ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಅರ್ಥಮೆಟಿಕ್ ಮೇಲೆ ಚುನಾವಣೆ ನಡೆಯೋದಿಲ್ಲ, ಕೆಮಿಸ್ಟ್ರಿ ಮೇಲೆ ಚುನಾವಣೆ ನಡೆಯುತ್ತೆ ಅಂತ ಒಂದು ಮಾತು ಹೇಳಿದ್ರು. ಬಹಳ ಒಳ್ಳೆ ಮಾತು. ಎಲ್ಲಾ ಜಾತಿಯವರು ಅವ್ರಿಗೆ ಈ ಒಂದು ಕೆಲವು ಅಂಶಗಳನ್ನ ಮೆಚ್ಚಿ ಓಟ್ ಹಾಕಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇನ್ಮುಂದೇನಾದರೂ ಪ್ರಾಯಶಃ ಮಾಧ್ಯಮದ ಮೂಲಕ ಜಾತಿಯವಾರು ಲೆಕ್ಕಾಚಾರ ಮಾಡೋದಕ್ಕೆ ನಾವು ಒಂದು ಇತಿಶ್ರೀ ಹಾಡಬೇಕಾಗುತ್ತೆ. ಇಲ್ಲದೇ ಇರೋದೆಲ್ಲನೂ ಕೂಡ ಒಂದು ಚಿಂತನೆ, ಒಂದು ಯೋಚನೆ ಬರೋದು ಅಗತ್ಯ ಇಲ್ಲ. ಇವತ್ತು ಒಂದು ಚುನಾವಣೆಯಲ್ಲಿ ರಿಸಲ್ಟ್ ಬಂದಿದೆ. ಆ ರಿಸಲ್ಟ್ ಬಂದ ಆಧಾರದ ಮೇಲೆ ಅಪೋಸಿಷನ್ ಯಾವ ರೀತಿ ಕೆಲಸ ಮಾಡುತ್ತೆ, ರೂಲಿಂಗ್ ಪಾರ್ಟಿ ಯಾವ ಕೆಲಸ ಅದು ಮಾಡೋಣ. ಮತ್ತೆ ಜಾತಿಯ ಆಧಾರದ ಮೇಲೆ ಲೆಕ್ಕಾಚಾರ ಒಳ್ಳೆಯದಲ್ಲ. ಸಾಮಾಜಿಕ ನ್ಯಾಯಕ್ಕೆ ಎಲ್ಲೋ ಕಡೆ ಪೆಟ್ಟು ಬೀಳ್ತಾ ಇದೆ, ಅದಕ್ಕೆ ಅನಾನುಕೂಲ ಆಗ್ತಾ ಇದೆ, ದುರ್ಬಲರಿಗೆ ಅನಾನುಕೂಲ ಆಗ್ತಾ ಇದೆ, ರೈತರಿಗೆ ಅನಾನುಕೂಲ ಆಗ್ತಾ ಇದೆ, ಮಹಿಳೆಯರಿಗೆ ಅನಾನುಕೂಲ ಆಗ್ತಾ ಇದೆ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ಪಾಯಿಂಟ್ ವೆಲ್ ಟೇಕನ್. ನಾವು ಜಾತಿ ಬಗ್ಗೆ ಮಾತಾಡಬಾರ್ದು. I accept it, but it will stop. ಸರ್ಕಾರಕ್ಕೆ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರಬೇಕಾಗುತ್ತೆ. ಸುದರ್ಶನ್ ಅವರೇ, it will stop the moment ರಾಜಕಾರಣಿಗಳು ಜಾತಿಯನ್ನ ಬಳಸೋದು ಯಾವಾಗ ನಿಲ್ಲಿಸ್ತಾರೋ ಅವಾಗ ಇದ್ರ ಚರ್ಚೆನೇ ನಿಲ್ಲುತ್ತೆ. ಸಿದ್ದರಾಮಯ್ಯ ಈ ಜಾತಿ ಅನ್ನುವಂತ ವಿಚಾರವನ್ನ ಎತ್ತೋದೇ ಅಲ್ವಾ? ಈ ಎಲೆಕ್ಷನ್ ನಲ್ಲಿ ಜಾತಿ ಕೆಲಸ ಮಾಡಿದೆಯೋ ಬಿಟ್ಟಿದೆಯೋ ಅನ್ನೋದು ಇಟ್ ಇಸ್ ಡಿಬೇಟಬಲ್. ಲೆಟ್ಸ್ ನಾಟ್ ಗೆಟ್ ಇಂಟು ಇಟ್ ಇಫ್ ಯು ಡೋಂಟ್ ವಾಂಟ್. ಬಟ್ ಕೆಲಸ ಮಾಡಿದ್ರೆ ನರೇಂದ್ರ ಮೋದಿಗೆ ಇಷ್ಟು ಇದು ಖಂಡಿತ ಸಿಗ್ತಿರ್ಲಿಲ್ಲ. ಫೈನ್. ನಾವು ಇಲ್ಲಿ ಇನ್ನೊಂದು ವಿಚಾರ, ಒಂದು ನಿಮಿಷ ನಿಮ್ಗೆ. ನರೇಂದ್ರ ಮೋದಿ ಅವರು ಈಗ ಒಕ್ಕಲಿಗರಾದ್ರು ಅಟ್ಲೀಸ್ಟ್ ಓಲ್ಡ್ ಮೈಸೂರಲ್ಲಿ ಜಾಸ್ತಿ ಇದ್ದಾರೆ, ಲಿಂಗಾಯತರು ಇದ್ದಾರೆ, ರೆಡ್ಡಿಗಳಿದ್ದಾರೆ, ಇಲ್ಲೆಲ್ಲ ಜಾಟ್ಗಳಿದ್ದಾರೆ, ಅವರು ಇವರು ಅಂತ ಹೇಳ್ತಾರೆ. ವೇರ್ ಈಸ್ ನರೇಂದ್ರ ಮೋದಿ ಜಾತಿ? ಆದರೆ ದೇಶದ ಜನ ಏನಾಗ್ತದೆ, ಒಂದೇ ಹೇಳ್ತೀನಿ ಕೇಳಿ, ನಾವೆಲ್ಲೋ ಕೂತ್ಕೊಂಡು ನಾನು ಅವ್ರನ್ನ ಬೈಯೋದು ಇವ್ರು ನನ್ನನ್ನು ಬೈಯೋದು ಪ್ರಶ್ನೆ ಇರಲಿಲ್ಲ. ದೇಶದ ಜನ ಸ್ವಲ್ಪ ಪ್ರಬುದ್ಧರಾಗಿದ್ದಾರೆ. ಇವತ್ತು ದೇಶದ ನೋಡ್ತಾರೆ. ಇವತ್ತು ನರೇಂದ್ರ ಮೋದಿ ಗೆದ್ದಿರೋದು ದೇಶದ ಹಿತದೃಷ್ಟಿಯಿಂದ. ಆದ್ರಿಂದ ಜಾತಿ ಎಲ್ಲ ವರ್ಕೌಟ್ ಆಗಿದೆ. ಕಾರ್ಯಕ್ರಮದ ಆರಂಭದಲ್ಲೇ ನಾವು ಮಾತಾಡಿದ್ವಿ, ಜನರನ್ನ ಇನ್ಸಲ್ಟ್ ಮಾಡೋದು ಬೇಡ ಅಂತ ಹೇಳಿ. ಜಾತಿ ಆಧಾರದಲ್ಲಿ ಕೂಡ ಲೆಟ್ಸ್ ನಾಟ್ ಇನ್ಸಲ್ಟ್. ಏನು ಹೇಳಕೊಳ್ತೆ ಅಂತ ಹೇಳಿದ್ರೆ, Congress has given an opportunity to Virendra Patil. Yes. Congress has given opportunity to SM Krishna. Yes. In spite of it, ಆ ವರ್ಗನ ಈ ವರ್ಗನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೇನಾದ್ರೂ ಅರ್ಥ ಇದೆಯಾ? ಕಾಂಗ್ರೆಸ್ ಯಾವ್ಯಾವ ಸಂದರ್ಭದಲ್ಲಿ ಸರ್ಕಾರಗಳನ್ನ ಮಾಡಿದ್ದಾರೆ, ಸಮಾಜದ ಬಹುತೇಕ ವರ್ಗಗಳವರು ಮುಖ್ಯಮಂತ್ರಿಗಳಾಗ್ತಕ್ಕಂಥ ಅವಕಾಶ ಕಾಂಗ್ರೆಸ್ನ ಸಂಸ್ಥೆನಲ್ಲಾಗಿದೆ. ಇದನ್ನ ಯಾಕೆ ಹೇಳೋದಿಲ್ಲ? ಗುಂಡೂರಾಯರು ಮುಖ್ಯಮಂತ್ರಿಗಳಾಗಲಿಲ್ಲ. ಗುಂಡೂರಾಯರು ಮುಖ್ಯಮಂತ್ರಿಗಳಾಗಲಿಲ್ಲ. ಭಾರತದಲ್ಲಿ ಆಗದೆ ಇರ್ಬೋದು ಈ ಜಾತಿ ಲೆಕ್ಕಾಚಾರ ಎಲ್ಲ. ಕರ್ನಾಟಕದಲ್ಲಿ ಸುದರ್ಶನ್ ಅವರೇ ತಾವೇ ಕುರುಬ ಸಮಾವೇಶ ಅಂತ ಮಾಡ್ತೀರಾ, ತಾವೇ ಯಾದವ ಸಮಾವೇಶ ಅಂತ ಮಾಡ್ತೀರಾ. ಜಾತಿ ಲೆಕ್ಕಾಚಾರ ಆಗದೆ ಕರ್ನಾಟಕದಲ್ಲಿ ಜಾತಿ ಲೆಕ್ಕಾಚಾರ. ಈಗ ಒಂದ್ ಹೇಳ್ತೇನೆ, ಮದುವೆ ಮಾಡಕ್ಕಿಂತ ಮುಂಚೆ ಕೆಲವು ಶಾಸ್ತ್ರಗಳನ್ನು ಮಾಡ್ತಾರೆ. ಹಾಗೆ ಎಲ್ಲಾ ಜಾತಿ ಸಮಾವೇಶನ ಎಲ್ಲಾ ಪಕ್ಷದವ್ರು ಮಾಡೋ ಒಂದು ಸಂಪ್ರದಾಯ ಬಂದ್ಬಿಟ್ಟಿದೆ. ಅದು ಚುನಾವಣೆ ಮೇಲೆ ಯಾವ ಪರಿಣಾಮ? 3 ಎಕ್ಸಾಂಪಲ್ ಕೊಡ್ತೀನಿ. 3 ಎಕ್ಸಾಂಪಲ್. ಧನಂಜಯ್ ಕುಮಾರ್ 4 ಸಲ ಗೆದ್ರು ಪಾರ್ಲಿಮೆಂಟ್ಗೆ, ಕೊಡಗು ಮತ್ತೆ ಮಂಗಳೂರಿಂದ. ಅವ್ರ ಕಮ್ಯುನಿಟಿ 500-1000 ಜನ. ಸಿಂಧಿಯಾ ಕನಕ್ಪುರದಲ್ಲಿ ಅನೇಕ ಸಲ ಗೆದ್ರು. ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಜನ ಇದ್ದಾರೆ? ದತ್ತ ಕಡೂರಿಂದ ಗೆದ್ದಿದ್ದಾರೆ. ಅವ್ರ ಜಾತಿಯವರು ಎಷ್ಟು ಜನ ಇದ್ದಾರೆ? ಪ್ರಾಯಶಃ ನನ್ನಿಸುತ್ತೆ ಒಂದು ಇಶ್ಯೂ ಬಂದಾಗ, ಒಬ್ಬ ವ್ಯಕ್ತಿ ಬಂದಾಗ ಜನ ಅದನ್ನೆಲ್ಲ ಮರೆತು ವೋಟ್ ಹಾಕ್ತಾರಂತೆ. ಈ 3 ಸ್ಯಾಂಪಲ್ ಎಕ್ಸಾಂಪಲ್. ಧಾರವಾಡ ಎಂಪಿನೂ ಹೇಳ್ಬೋದು. ಹೀಗೆಲ್ಲ ಆಯ್ಕೆ ಮಾಡೋದು ದಟ್ ಈಸ್ ದ ಬ್ಯೂಟಿ ಆಫ್ ದಿ ಇಂಟೆಲಿಜೆನ್ಸ್ ಆಫ್ ದಿ ವೋಟರ್. ಆ ವೋಟರ್ಗೆ ಅದನ್ನ ಈ ತರ ಚುನಾವಣೆ ರಾಜಕಾರಣಿಗಳು ಬಳಸ್ಕೊಳ್ತಾ ಇದ್ದಾರೆ. ಮೀರಿದ ಚುನಾವಣೆ ಐ ಥಿಂಕ್ ಲೆಟ್ಸ್ ಕಮ್ ಟು ಅನದರ್ ಪಾಯಿಂಟ್. ನಾನು ಒಂದು ನಿಮಿಷ ಇನ್ನೊಂದು ಪಾಯಿಂಟಿಗೆ ಬರ್ತೀನಿ. ನಾನು
ಈ ವಿಚಾರವನ್ನು ಬೇಡ. ಇಟ್ಸ್ ಎ ಮ್ಯಾಟರ್ ಆಫ್ ಅನದರ್, ಇಟ್ಸ್ ಎ ಸಬ್ಜೆಕ್ಟ್ ಆಫ್ ಅನದರ್ ಡಿಬೇಟ್. ಸಿದ್ದರಾಮಯ್ಯನವರ ವಿಷಯಕ್ಕೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ನ ನೋಡಿದಾಗ ಇಟ್ ಈಸ್ ಅಬೌಟ್ 1/5 ಆಫ್ ದಿ ಟೋಟಲ್ ಟ್ಯಾಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬಂದಿರೋದು 9 ಸೀಟ್ಗಳು, ಹೆಚ್ಚು ಕಡಿಮೆ 48 ಸೀಟು ರಾಷ್ಟ್ರಮಟ್ಟದಲ್ಲಿ ಬಂದಿರೋದು. 1/5 ಆಫ್ ದಿ ಸೀಟ್ಸ್ ಕಾಂಗ್ರೆಸ್ ಗೆದ್ದ ಮೇಲೆ ಈ ಎಲೆಕ್ಷನ್ಗೆ ಮುಂಚೆ ಏನಿತ್ತು ಅಂತಂದರೆ, ಈ ಎಲೆಕ್ಷನ್ನಲ್ಲಿ ತುಂಬ ಕೆಟ್ಟ ಪರ್ಫಾರ್ಮೆನ್ಸ್ ಆದರೆ ಟಾರ್ಗೆಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ಒಂದು ವೇಳೆ ಆ ನಿರೀಕ್ಷೆಯ ಮಟ್ಟದ ಫಲಿತಾಂಶ ಬರೆದಿದ್ರೆ ಸಿದ್ದರಾಮಯ್ಯನವ್ರ ಕುರ್ಚಿ ಅಲ್ಲಾಡತ್ತೆ ಅಂತಿತ್ತು. ಬಟ್ ಆನ್ ದ ಕಾಂಟ್ರರಿ, ಆಕ್ಚುಲಿ ಈ ರಿಸಲ್ಟಿಂದ ಸಿದ್ದರಾಮಯ್ಯ ತುಂಬ ಸೇಫ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸರ್, ಟಾರ್ಗೆಟ್ ಇರಲಿಲ್ಲ ಅಥವಾ ಇದ್ರ ಬಗ್ಗೆ ಇರಲಿಲ್ಲ. ಒಂದು ತಿಳ್ಕೊಳ್ಳಿ, ಸಿದ್ದರಾಮಯ್ಯನವ್ರಿಗಾಗಲಿ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರಿಗಾಗಲಿ ಇವತ್ತು ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಫಲಿತಾಂಶದ ಬಗ್ಗೆ ಯಾರಿಗೂ ಕೂಡ ಸಂತೋಷ ಇಲ್ಲ. ಯಾಕಂದರೆ ನಮ್ಮ ಪರ್ಫಾರ್ಮೆನ್ಸ್ ಭಾಳ ಉತ್ತಮವಾಗಿರಬೇಕಾಗಿತ್ತು ಅಂತಿದೆ. ಆದರೆ ಈ ಮೋದಿ ಅಲೆ ಹೆಂಗಿದೆ ಅಂತಂದರೆ, ಯಾರ್ಯಾರು ಸೋಲ್ತಾರೆ ಆ್ಯಂಟಿ ಇನ್ಕಂಬನ್ಸ್ ಇದ್ದಂಥ MP ಗಳು ಕೂಡ ಅದೃಷ್ಟದ ಲಾಟ್ರಿ ಹೊಡೆದಂಗೆ ಇವತ್ತು ಮತ್ತೆ ಗೆದ್ಕೊಂಡು ಹೋಗ್ತಾ ಇದ್ದಾರೆ. ಇದಿರೋ ಸತ್ಯ. ಇದನ್ನ ಸ್ವಲ್ಪ ಮುಂಚೆ ನೀವು ಮಾಡ್ಕೊಂಡಿದ್ರೆ, ಮೋದಿ ಅಲೆ ಇದೆ ಅಂತ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ, ಪ್ರಾಬ್ಲಿ ಯು ಕುಡ್ ಹ್ಯಾವ್ ಬೀನ್ ಯು ಕುಡ್ ಹ್ಯಾವ್ ಫಾಟ್ ಇಟ್. ಮೊದಲಿಂದನೂ ನೀವು ಡಿನೈ ಮಾಡ್ತಾ ಬಂದ್ರಿ. ದಿವಾಕರ್ ಅವರು ಹೇಳಿದ್ರು ಹಲವಾರು ಕ್ಯಾಂಡಿಡೇಟ್ಸ್ ಆಂಟಿ ಇನ್ಕಂಬೆನ್ಸಿ ಇದ್ರು, ಮೋದಿ ಅವರ ಅಲೆಯಿಂದ ಇದ್ದಾರೆ. ಬ್ಯಾಂಗ್ಳೂರ್ ಸೌತ್ ತಗೊಳ್ಳಿ, ಹಲವಾರು ಆ ಥರದ್ದು ಇಶ್ಯೂಸ್. ಆದ್ರೆ ಸ್ವತಃ ಸಿದ್ದರಾಮಯ್ಯ ಅವರೇ 21 ಸೀಟ್ ಗೆಲ್ತೀನಿ ಅಂತಂದ್ರಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕಾಗತ್ತೆ. ಸರ್ ನೋಡಿ, ಆಮೇಲೆ ಸಿದ್ದರಾಮಯ್ಯ ಅವರು ಇನ್ಫ್ಯಾಕ್ಟ್ ಈಸ್ ಇನ್ ಅ ವೆರಿ ವೆರಿ ಹ್ಯಾಪಿ ಪ್ಲೇಯಿಂಗ್ ಗ್ರೌಂಡ್, ಬಿಕಾಸ್ ಹೈಕಮಾಂಡ್ ವೀಕ್ ಆದಷ್ಟು ಇಲ್ಲ ಅವರಿಗೆ ಖುಷಿ ಆಗುತ್ತೆ, ಆರಾಮಾಗಿರ್ತಾರೆ. ಸರ್, ಒಂದು ಪಕ್ಷ ದುರ್ಬಲವಾಗಿ ಮುಖ್ಯಮಂತ್ರಿ ಪ್ರಬಲರಾಗ್ತಾರೆ ಎಂಬ ಭ್ರಮೆಯಲ್ಲಿ ಯಾರೂ ಇರೋದು ಬೇಡ. ಪಕ್ಷ ಪ್ರಬಲವಾಗಿದ್ದರೆ ಮಾತ್ರ ಸರ್ಕಾರ ಪ್ರಬಲವಾಗಿರ್ತದೆ. ಆದ್ರಿಂದ ಹೈಕಮಾಂಡ್ ವೀಕ್ ಆದಾಗ ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆಗ್ತಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾ ಈಶ್ವರ್ ಅವ್ರನ್ನ ಇನ್ನೂ ಮಾತಾಡ್ತೀನಿ. ಸಿದ್ದರಾಮಯ್ಯನವರ ಡೆಲ್ಲಿಗೆ ಬುಲಾವ್ ಬಂದಿದೆ ಅಂತೇಳಿ ಹೆಚ್ಚಿನ ಮಾಹಿತಿ ಏನಿದೆ ಈಶ್ವರ್? ಲಕ್ಷ್ಮಣ್ ಹುಗಾರ್, ಬೆಳಗ್ಗೆ 8:00 ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುತ್ತಿದ್ದಾರೆ. ಸೊ ಹಾಗಾಗಿನೇ ಬೆಳಗ್ಗೆ ನಾವೇನು ಕೂಡ ಮಾತಾಡಿದ್ವಿ, ಅಂದರೆ ಎಲ್ಲೇ ಒಂದು ಕಡೆ 10ಕ್ಕಿಂತ ಕೆಳಗಿಳಿದ್ರೆ ಸಿದ್ದರಾಮಯ್ಯನವರ ಸೀಟ್ಗೆ ಸಂಚಕಾರ ಬರುತ್ತೆ ಅಂತ ನಾವೇ ಹೇಳಿದ್ದು. ಆದರೆ ಖಂಡಿತವಾಗ್ಲೂ ಇಡೀ ದೇಶವ್ಯಾಪಿ ಕಾಂಗ್ರೆಸ್ನ ಕಳಪೆ ಸಾಧನೆ ನೋಡಿದರೆ ಸಿದ್ದರಾಮಯ್ಯನವರೇ ನಾಳೆ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಸಮಾಧಾನ ಹೇಳುವಂಥ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಹಾಗಾಗಿ ಬಹುತೇಕವಾಗಿ ಸಿದ್ದರಾಮಯ್ಯನವರಿಗೆ ಖಂಡಿತವಾಗ್ಲೂ ಸಂಕಟ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಇಡೀ ದೇಶವ್ಯಾಪಿ ಇರೋದ್ರಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಕರ್ನಾಟಕದಲ್ಲಿದೆ. ಹಾಗಾಗಿ ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಸ್ವತಃ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇದ್ದರೂ ಕೂಡ ಆ 2 ಸೀಟನ್ನು ಅಲ್ಲಿ ಗೆದ್ದಿದ್ದಾರೆ. ಅವರಿಗೂ ಕೂಡ ಸಿದ್ದರಾಮಯ್ಯನವರ ಬಗ್ಗೆ ಒಂದು ರೀತಿಯಲ್ಲಿ ರಾಜೀನಾಮೆ ಕೇಳೋದಾಗ್ಲಿ ಅಥವಾ ಯಾವುದೇ ರೀತಿಯಾದ ಬದಲಾವಣೆ ಮಾಡೋದಾಗ್ಲಿ ಸಾಧ್ಯವೇ ಇಲ್ಲ. ಸ್ವತಃ ಅಸ್ಸಾಂ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ರಾಜೀನಾಮೆ ಕೊಡ್ತೀನಿ ಅಂತ ಮಾತನಾಡಿದ್ದಾರೆ. 14 ಸೀಟ್ನಲ್ಲಿ 3 ಸೀಟ್ ಮಾತ್ರ ಕಾಂಗ್ರೆಸ್ ಅಲ್ಲಿ ಗೆದ್ದಿದೆ. ಇಡೀ ದೇಶವ್ಯಾಪಿ ಒಂದು ರೀತಿಯಲ್ಲಿ 10 ಸ್ಥಾನಕ್ಕಿಂತ ಹೆಚ್ಚಿಗೆ ಕಾಂಗ್ರೆಸ್ ರಾಜ್ಯದಲ್ಲಿ ಶೂನ್ಯ ಸಂಪಾದನೆ ಮಾಡಿದೆ. ಹಾಗಾಗಿ ಬಹುತೇಕವಾಗಿ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳಿಗಿಂತ ಅವರೇ ಸ್ಟ್ರಾಂಗ್ ಆಗಿದ್ದಾರೆ. ಈಗ ಒಂದು ರೀತಿಯಲ್ಲಿ ಇಡೀ ಹೈಕಮಾಂಡ್ಗೆ, ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿ ಅವರಿಗೂ ಕೂಡ ಸಮಾಧಾನ ಹೇಳುವಂಥ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಎಲ್ಲ ಒಂದು ಕಡೆ ಇರುವಂಥ ಸ್ಟೇಬಲ್ ಗೌರ್ಮೆಂಟ್ ಕೂಡ ಎಲ್ಲ ಒಂದು ಕಡೆ ಕಳ್ಕೋಬಹುದು ಅನ್ನೋ ಭಯವೂ ಕೂಡ ಇದೆ. ಹಾಗಾಗಿ ಜೊತೆಗೆ ಇಲ್ಲಿರುವ ಮಂತ್ರಿಗಳು ಸಿದ್ದರಾಮಯ್ಯನವರ ವಿರೋಧಿಗಳು ಕೂಡ ಅಂಥದ್ದೊಂದು ಭಯ ಇದೆ. ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರ ಬದಲಾವಣೆ ಆಗೋ ಸಾಧ್ಯತೆ ತೀರಾ ಕಡಿಮೆ. ಹಾಗಾಗಿ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಬಹುತೇಕವಾಗಿ ಸೇಫ್ ಅಂತ ಹೇಳ್ಬೋದು. ಲಕ್ಷ್ಮಣ್ ಹೋಗ, ಕೊನೆ ಒಂದು ಪ್ರಶ್ನೆ. ಈಗ ಮೇ 20ಕ್ಕೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಕೆಲವು ಕಡೆ ಮೊನ್ನೆ ನಡೆದ ಸಮನ್ವಯ ಸಮಿತಿ ಸಭೆಯಲ್ಲಿ ಕೂಡ ಪರಮೇಶ್ವರ್ MLC ಆಗಬೇಕು, ಅವ್ರದೇ ಆದಂಥ ಒಂದು ಅಧಿಕಾರಕ್ಕೆ ಅವರು ಕೂಡ ತಮ್ಮದೇ ಆದಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸೊ ಇದು ವೇಗ ಪಡ್ಕೊಳ್ಳುತ್ತಾ ನಿಧಾನ ಆಗಬಹುದಾ ಅಂತ ಈಗಿನ ರಿಸಲ್ಟ್ ನೋಡ್ತಾ ಇದ್ರೆ? ಖಂಡಿತವಾಗ್ಲೂ ಈಗ ಸಿದ್ದರಾಮಯ್ಯವರು ಬಹಳಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಇವತ್ತು ಮಾತನಾಡಿದ್ದು ಕೂಡ ಅದೇ ಧಾಟಿಯಲ್ಲಿತ್ತು. ಅಂದರೆ 5 ವರ್ಷಕ್ಕೆ ನನಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಇನ್ನೂ ಕೂಡ 1 ವರ್ಷದಲ್ಲಿ ನಾನು ಸಂಪೂರ್ಣವಾಗಿ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದೇನೆ ಅನ್ನುವ ಒಂದು ಮಾತಿನ ಮೂಲಕ ಎಲ್ಲ ಒಂದು ಕಡೆ ನಾನೇ ಖಂಡಿತವಾಗ್ಲೂ ಮುಂದುವರಿತೇನೆ ಅನ್ನೋ ಮಾತನಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಎಲ್ಲೊಂದು ಕಡೆ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಅದರ ಪೂರಕವಾಗಿ ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ ನಾಡಿದ್ದು ಅಥವಾ ದೆಹಲಿಯಿಂದ ಬಂದ ನಂತರ CM ಇಬ್ರಾಹಿಂ ಅವರು ಕೂಡ ಎಲ್ಲ ಯಾವುದೋ ಒಂದು ಸ್ಥಾನಕ್ಕೆ ನಿಯೋಜನೆ ಮಾಡ್ತಾರೆ. ಜೊತೆಗೆ ನಾಡಗೌಡರನ್ನು ಕೂಡ ಎಲ್ಲ ಒಂದು ಕಡೆ ಬದಲಾವಣೆ ಮಾಡ್ತಾರೆ. ಬಹುತೇಕವಾಗಿ ಏನು ನೆನೆಗುದಿಗೆ ಬಿದ್ದಂಥ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರಚನೆ ಆಗಿರಬಹುದು, ನಿಗಮ ಮಂಡಳಿ ನೇಮಕಾತಿ ಆಗಿರಬಹುದು, ಎಲ್ಲವೂ ಕೂಡ ಯೋಜನಾ ಆಯೋಗದ ಒಂದು ರೀತಿಯಲ್ಲಿ ಪ್ಲಾನಿಂಗ್ ಕಮಿಷನ್ ಉಪಾಧ್ಯಕ್ಷ ಸ್ಥಾನ, ದೆಹಲಿ ವಿಶೇಷ ಪ್ರತಿನಿಧಿ ಇವೆಲ್ಲವೂ ಕೂಡ ಇತ್ತು. ಇದೆಲ್ಲವನ್ನು ಕೂಡ ಸಿದ್ದರಾಮಯ್ಯ ಆದಷ್ಟು ಬೇಗ ದೆಹಲಿಯಿಂದ ಬಂದ ನಂತರ ಬಹುತೇಕವಾಗಿ ಈ ಎಲ್ಲವನ್ನು ಪ್ರಕ್ರಿಯೆಗೆ ಚಾಲನೆ ಕೊಡ್ತಾರೆ. ಬಹುಬೇಗ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಸೇಫ್ ಆಗಿರ್ತಾರೆ. ನಿಗಮ ಮಂಡಳಿ ನೇಮಕಾತಿ ಮತ್ತು ಸಂಪುಟ ವಿಸ್ತರಣೆ ಎರಡೂ ಕೂಡ ಆಗುತ್ತೆ. ಪರಮೇಶ್ವರ್ ಕೂಡ ಸಂಪುಟಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಲಕ್ಷ್ಮಣ್ ಹೋಗಾರ್. ಓಕೆ ಈಶ್ವರ್, ಥ್ಯಾಂಕ್ ಯು ಸೋ ಮಚ್. ನಾವು ಕರ್ನಾಟಕದ ವಿಚಾರವನ್ನು ಈಗ ಈ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಿರೋದ್ರಿಂದ ಇನ್ನೊಂದಿಷ್ಟು ವಿಚಾರಗಳು ಮಾತಾಡಲಿಕ್ಕಿದೆ. ಮುಖ್ಯವಾಗಿ ಸುರೇಶ್ ಕುಮಾರ್ ಅವರೇ,
ಉತ್ತರ ಪ್ರದೇಶ ಏನು ಪ್ರಾಬಬ್ಲಿ ನಿಮಗೂ ಕೂಡ ತುಂಬ ದೊಡ್ಡ ಪ್ಲೆಸೆಂಟ್ ಸರ್ಪ್ರೈಸ್ ಅಂತ ಆಗಿದ್ದು, ಅಲ್ಲಿನ ಕ್ಯಾಪ್ಟನ್ ಆಗಿದ್ದ ಮನುಷ್ಯ ಅಮಿತ್ ಶಾ, ನರೇಂದ್ರ ಮೋದಿಯವರ ಬಲಗೈ ಅಂತ, ನರೇಂದ್ರ ಮೋದಿಯವರ ಬ್ರೈನ್ ಅಂತ, ನರೇಂದ್ರ ಮೋದಿಯವರ ಮ್ಯಾನೇಜರ್ ಅಂತ ಏನು ಬೇಕಿದ್ರು ಹೇಳಿ, ಅವರು ಒಂದೇ ಒಂದನ್ನು ಸುರೇಶ್ ಕುಮಾರ್ ಅವರು ಹೇಳಬೇಕಾಗತ್ತೆ. ಏನು ಅಂತ ಹೇಳಿದ್ರೆ, ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರ್ತಾ ಇದೆ. ಬಟ್ ನಮ್ಮ ದುರಾದೃಷ್ಟ, ಕರ್ನಾಟಕದಲ್ಲಿ ಯಾವತ್ತು ಯಾವ ಸಂದರ್ಭದಲ್ಲಿ ಸರ್ಕಾರ ಇರುತ್ತೆ, ಅದಕ್ಕೆ ವಿರುದ್ಧವಾದಂಥ ಸರ್ಕಾರ ಇದು ನಾನು ರಾಜಕೀಯವಾದಂಥ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇಲ್ಲ. ಆದರೆ ಈ ರಾಜ್ಯದ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇದು ಮತ್ತೆ ಯಾವುದೇ ಬೇರೆ ರಾಜ್ಯಕ್ಕಿಲ್ಲ. ಅದು ನೆಲ, ಜಲ, ಭಾಷೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಮಸ್ಯೆಗಳು ಕರ್ನಾಟಕದ ಮುಂದೆ ಇದ್ದಾವೆ. ಎಲ್ಲೋ ಕೆಲವು ಸಂದರ್ಭಗಳಲ್ಲೂ ಕೂಡ ಮಲತಾಯಿ ಧೋರಣೆಗಳಿಗೂ ಕೂಡ ಕಾರಣ ಆಗಿದೆ. ಇವತ್ತು NDA ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಆಗಿದೆ. ಹಾಗಾಗಿ ನಿಜವಾಗ್ಲೂ ಕೂಡ ನಿಮ್ಮ ಲೋಕಸಭಾ ಪ್ರತಿನಿಧಿಗಳು ರಾಜ್ಯದ ಹಿತವನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಿಮ್ಮ ಪಕ್ಷ ಬದ್ಧವಾಗಿರುತ್ತೆ ಅಂತಕ್ಕಂಥದ್ದು ಜನರ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಜನರ ಮುಂದೆ ಸುರೇಶ್ ಕುಮಾರ್ ಅವರು ಉತ್ತರ ಕೊಡ್ಲಿಕ್ಕೆ ಮುಂಚೆ ಒಂದೇ ಒಂದು ಅಬ್ಸರ್ವೇಷನ್ ಹೇಳ್ಬೋದೇನೋ, ಬಹುಶಃ ಕಳೆದ ಸುಮಾರು 30 ವರ್ಷಗಳಲ್ಲಿ ತಮಿಳುನಾಡಿನ ಒಂದಲ್ಲ ಒಂದು ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಹಂಚಿಕೊಂಡಿತ್ತು. ಈ ಸಲ ಫಾರ್ಚುನೇಟ್ಲಿ ಫಾರ್ ಕರ್ನಾಟಕ ಆ ಥರದ ವ್ಯವಸ್ಥೆ ಇಲ್ಲ. ಸುರೇಶ್ ಕುಮಾರ್ ಇಲ್ಲ ಅಲ್ಲೂ ಕೂಡ ರಾಜ್ಯಸಭಾ ಸಂದರ್ಭ ಬಂದಾಗ ADMK ಬೆಂಬಲ ಬೇಕೇ ಬೇಕಾಗುತ್ತೆ. ಈಗ ಸುದರ್ಶನ್ ಅವರು ಬಹಳ ಒಂದು ಒಳ್ಳೆ ವಿಚಾರವನ್ನ ಹೇಳಿದ್ದಾರೆ, ಅದು ವಾಸ್ತವಿಕ ಕೂಡ. ನರೇಂದ್ರ ಮೋದಿಯವರು ಒಂದು ಇಂಟರ್ವ್ಯೂನಲ್ಲಿ ಪ್ರೆಸ್ ಅವ್ರ ಜೊತೆ ಮಾತಾಡ್ತಾ, ಐ ಥಿಂಕ್ ಅರ್ಣಬ್ ಗೋಸ್ವಾಮಿ ಜೊತೆ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಾನು ದೇಶದ ಎಲ್ಲ ಮುಖ್ಯಮಂತ್ರಿಗಳನ್ನು ಕೂಡ ಈ ಅಭಿವೃದ್ಧಿ ಕಾರ್ಯದಲ್ಲಿ ದೇಶವನ್ನು ಮುಂದೆ ತಗೊಂಡೋಗೋ ಈ ಪಥದಲ್ಲಿ ಪಾಲುದಾರರನ್ನಾಗಿ ನಾನು ಸ್ವೀಕರಿಸ್ತೇನೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಭಾಳ ಮುಖ್ಯ ಇದು. ಸೊ ಅದಕ್ಕೋಸ್ಕರ ಇವತ್ತು ಮಲತಾಯಿ ಧೋರಣೆ ಅಂತ ಏನಿದೆ ಅದು ದೂರ ಆಗಬೇಕು ಅನ್ನೋದು ಎಲ್ಲರದು ಕೂಡ ಬಯಕೆ. ನಾವು ಇವತ್ತು 17 ಸ್ಥಾನಗಳನ್ನ ಗೆದ್ದಿದ್ದೀವಿ ಭಾರತೀಯ ಜನತಾ ಪಾರ್ಟಿ. ಒಂದು ನಂದು ಮನವಿ, ಹಿಂದೆ 19 ಇದ್ದಾಗಲೂ ಕೂಡ ನೋಡಿದ್ವು, ನಾವು 17 ನೀವು 7 ಅವರು 2 ಅನ್ನೋದನ್ನ ಬಿಟ್ಟು ನಾವು 28 ಅಂತ ನಾವು ತೀರ್ಮಾನ ತಗೋಬೇಕು. 28 ಜನ ನಾವು ಪ್ರಯತ್ನ ಪಡಬೇಕು. ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಒಂದು ವಿಶ್ವಾಸದ ಮಾತು ಹೇಳ್ತೀನಿ, ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಏನು ದೊರಕಬೇಕು, ಅದು ಸವಲತ್ತು ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಯೋಜನೆ ಇರ್ಬೋದು, ಅದರಲ್ಲಿ ಯಾವುದೇ ರೀತಿ ರಾಜಿ ಇಲ್ದಂಗೆ ಅದನ್ನ ತರೋ ಒಂದು ಜವಾಬ್ದಾರಿ ನಮ್ಮ ಸಂಸತ್ ಸದಸ್ಯರು, ನಮ್ಮ ಪಕ್ಷದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಒಂದು ಅಬ್ಸರ್ವೇಷನ್ ಸುದರ್ಶನ್ ಅವರಿಗೆ ಹೇಳಬೇಕು, ಕಳೆದ ಸಲ ಕಾವೇರಿ ಸಮಸ್ಯೆ ಬಂದಾಗ ಒಂದು ಸರ್ವಪಕ್ಷ ನಿಯೋಗ ತಗೊಂಡಬೇಕು ಅಂತ ಯಡಿಯೂರಪ್ಪನವರ ಸರ್ಕಾರ ತೀರ್ಮಾನ ಮಾಡಿದಾಗ ಕಾಂಗ್ರೆಸ್ನವರು ಬಹಿಷ್ಕಾರ ಹಾಕಿದ್ರಿ, ಹೋಗ್ಲಿಲ್ಲ, ನಿಯೋಗ ಹೋಗ್ಲಿಲ್ಲ. ಸೊ ನೀವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅದು ವಾಸ್ತವ. ನಂದೇ ಅನುಭವ ಇದೆ, ನಾನು ತಂಡದಲ್ಲಿದ್ದೆ, ಬರಲಿಲ್ಲ. ಇಲ್ಲಿ ಕೇಳಿ, ಲೀಗಲ್ ಮ್ಯಾಟರ್ಸ್ ಅನ್ನ ಸರಿಯಾದಂತ ರೀತಿಯಲ್ಲಿ ಹ್ಯಾಂಡಲ್ ಮಾಡಲಿಲ್ಲ ಅಂತಕ್ಕಂಥ ಆಕ್ಷೇಪಣೆ ಇತ್ತು. ಯಾವಾಗ ನೀರಾವರಿ ಸಮಸ್ಯೆಗಳು ಬಂದಿದೆ, ಆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಆಲ್ ಪಾರ್ಟಿ ಮೀಟಿಂಗ್ಗೆ ಖಂಡಿತವಾಗ್ಲೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ನಿರಂತರವಾಗಿ ಕರ್ನಾಟಕದಲ್ಲಿ ಸಹಕಾರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಕರೆದಂತ ಸಂದರ್ಭ ಏನಿತ್ತು ಅಂತ ಹೇಳಿದ್ರೆ, ಆ ಕೋರ್ಟಿನ ವರ್ಡಿಕ್ಟ್ ಬಂದಾದ ಮೇಲೆ ಅದಕ್ಕೆ ಪೂರ್ವಭಾವಿಯಾಗಿ ಏನು ಚರ್ಚೆಯನ್ನು ಮಾಡಬೇಕಾಗಿತ್ತು, ಏನು ವಿರೋಧ ಪಕ್ಷವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು, ಆ ಪ್ರಯತ್ನ ಅವತ್ತಿನ ಸರ್ಕಾರದಿಂದ ಬಿಜೆಪಿ ಸರ್ಕಾರದಿಂದ ಕರ್ನಾಟಕದ ಜನತೆಗೆ ಬೇಕಾಗಿರೋದು. ಓಕೆ, ಅವತ್ತಿನ ಹೋಗ್ತೀರಾ ಅಂತ ರಾಜ್ಯದ ಹಿತ ಬಂದಾಗ, ಬರೀ ರಾಜ್ಯದ ಹಿತ ಬಂದಾಗ ಒಂದಾಗೋದು ಬಿಟ್ಟು ಅವತ್ತು ನಮ್ಮದು ಬೇರೆ ಪಕ್ಷ ನಿಮ್ಮದು ಬೇರೆ ಭಾವನೆಗಳು ಯಾಕೆ ಬರ್ಬೇಕಾಗಿತ್ತು ಅವತ್ತು? ಒಂದೇ ನಿಮಿಷ, ನಾನು ಬಿಜೆಪಿ 19 ಸಂಸತ್ ಸದಸ್ಯರಿದ್ದಾಗೂ ನೋಡಿದ್ದೇನೆ, 28ರಲ್ಲಿ 24 ಜನ ಕಾಂಗ್ರೆಸ್ ಸಂಸದರಿದ್ದಾಗೂ ಡೆಲ್ಲಿಯಲ್ಲಿ ಇವ್ರ ಪರ್ಫಾರ್ಮೆನ್ಸ್ ಕೇಂದ್ರ ಮಂತ್ರಿಗಳು ನೋಡಿದ್ದೇನೆ. ದಯವಿಟ್ಟು ನಮ್ಮ ಸಂಸತ್ ಸದಸ್ಯರು ತಮ್ಮ ಹೆಚ್ಚು ಸಮಯವನ್ನು ಪಾರ್ಲಿಮೆಂಟಲ್ಲಿ ಕಳಿಬೇಕು, ಸೆಂಟ್ರಲ್ ಹಾಲ್ನಲ್ಲಿ ಕಳಿಬಾರ್ದು, ವಿಧಾನಸೌಧದಲ್ಲಿ ಓಡಾಡಬಾರ್ದು, ಅವ್ರು ಲೆಟರ್ ಹಿಡ್ಕೊಂಡು. ಇವರು ದೆಹಲಿಯಲ್ಲಿ ಎಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ಇಷ್ಟು ದಿವಸ ಅವರ ಟೋಟಲ್ ಪರ್ಫಾರ್ಮೆನ್ಸ್ ಡೆಲ್ಲಿಯಲ್ಲಿ
ಇವೆ ಚೆನ್ನಾಗಿಲ್ಲ ಎಂಬುದು ಜನರ ಅಭಿಪ್ರಾಯ. ರಾಜ್ಯದ ಹಿತ ಯಾವಾಗ ಧಕ್ಕೆ ಬರ್ತದೆ ಅಂದರೆ ಪಾರ್ಲಿಮೆಂಟ್ನಲ್ಲಿ ನಾವು ಕ್ರಿಯಾಶೀಲರಾಗಿರಬೇಕು ಎಂಬತಕ್ಕಂಥದ್ದು ಈ ಗೆದ್ದಿರೋ ಎಲ್ಲ 28 ಜನರು ಮಾಡಬೇಕು. ಒಂದು ವಿಚಾರದಲ್ಲಿ ಅಪ್ರಿಷಿಯೇಟ್ ಮಾಡಬೇಕು. ಇವತ್ತು ದೇವೇಗೌಡರು ಏಕಾಂಗಿಯಾಗಿ ಇಶ್ಯೂಸ್ ಬಂದಾಗ, ರಾಜ್ಯದ ನೀರಾವರಿ ಇಶ್ಯೂಸ್ ಬಂದಾಗ ಅವರು ಎಬೋವ್ ಪಾರ್ಟಿ ಲೆವೆಲ್ ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ಅವ್ರು ಯಾವತ್ತೂ ಧ್ವನಿಯನ್ನು ಎತ್ತಿದ್ದನ್ನು ನಾವು ನೋಡಿದ್ದೇವೆ. ಆ ಪರಿಪಾಠವನ್ನು ಈಗ ಹೋದವರೆಲ್ಲ ಭಾಳ ಅನುಭವಿಗಳು, ವಿಚಾರವಂತರು, ಲೇಖಕರು, ಸಿನಿಮಾದವರು ಎಲ್ಲರೂ ಹೋಗ್ತಾ ಇದ್ದಾರಲ್ಲ, ಇವರೆಲ್ಲರೂ ಹೋದಾಗ ಒಳ್ಳೆ ಕೆಲಸವನ್ನು ಮಾಡಲಿ ಅಂತ ಜನ ನಿರೀಕ್ಷೆ ಮಾಡ್ತಾರೆ. ಹೇಗೆ ಕೇರಳದ ಮಾದರಿಯಲ್ಲಿ, ತಮಿಳುನಾಡು ಮಾದರಿಯಲ್ಲಿ ನಮ್ಮ ಎಂಪಿಗಳು ಇರಬೇಕು ಎಂಬುದು ನಮ್ಮ ನಿರೀಕ್ಷೆ. ಸುದರ್ಶನ್ ಹೇಳಿದ್ರಲ್ಲ, ಯಾವುದೋ ಕಾರಣದಿಂದ ನಾವು ಹೋಗ್ಲಿಲ್ಲ ಅನ್ನುವಂಥದ್ದು ಇಲ್ಲಿ ಒಂದು ಇಲ್ಲಿಂದ ಮರ್ಜಿ ಬರುತ್ತೆ ಅಂದ್ರೆ 2 ರಾಷ್ಟ್ರೀಯ ಪಕ್ಷಗಳು ಪ್ರತಿನಿಧಿಸೋದ್ರಿಂದ ಈ ಫೆಡರಲ್ ಸಿಸ್ಟಮ್ ಅಲ್ಲಿ ಯಾವ ರಾಜ್ಯದ ಪರ ನಾವು ನಿಲುವು ತಗೊಂಡ್ರೆ ಸಮಸ್ಯೆಗಳಾಗುತ್ತೆ. ಅಲ್ಲಿ ತಮಿಳುನಾಡಲ್ಲಿ DMK ಇಲ್ಲ ADMK, ಇಲ್ಲ ಆಂಧ್ರದಲ್ಲಿ TDP ಇಲ್ಲ ಮತ್ತೊಂದು, ಈ ರೀತಿ ಇರೋದ್ರಿಂದ ಸಮಸ್ಯೆ ಆಗುತ್ತೆ. ಇಲ್ಲಿ ಏನು ಸುದರ್ಶನ್ ಅವ್ರನ್ನ ಏನಾದರೂ ಹೇಳ್ಕೊಳ್ಳಿ, ಇವ್ರು ಸುರೇಶ್ ಕುಮಾರ್ ಅವ್ರನ್ನಾದರೂ ಹೇಳ್ಕೊಳ್ಳಿ, ಇವ್ರಿಗೊಂದು ಹೈಕಮಾಂಡ್ ಅಂತ ಆಗೋಗ್ಬಿಟ್ಟಿದೆ. ಇವರೆಲ್ಲ ಕೂತ್ಕೊಂಡು ಮಾತಾಡ್ತೀವಿ ನಾವು. ಈ ವಿಷಯಗಳು ಬಂದಾಗ ನೀವು ನೆಲದ ಬರಲಿ, ಜಲದ ಬರಲಿ, ಇವತ್ತು ಯಾಕೆ ಕನ್ನಡದಂಗೆ ಆಯಿತು ಅಂತ ಹೇಳ್ತೇನೆ. ಇವರೆಲ್ಲ ಹೇಗಾಗಿದೆ ಅಂತ ಹೇಳಿದ್ರೆ, ಪಾರ್ಲಿಮೆಂಟ್ನಲ್ಲಿ ಯಾರಾದರೂ ಎದ್ದು ನಿಂತ್ಕೊಂಡು ಏನ್ರಿ ಹಿಂಗೆ ಮಾಡ್ತಾ ಇದ್ರಿ ಅಂತ ಕೇಳೋ ತಾಕತ್ತು ಕಾಂಗ್ರೆಸ್ನಲ್ಲಿದ್ದಾಗ ಕಾಂಗ್ರೆಸ್ನವ್ರಿಗಿರಲ್ಲ, ಗಡ 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 ಅಂತಾರೆ. ಇವ್ರದಿದ್ದಾಗಲೂ ಅಷ್ಟೇನೆ ಅವ್ರೇನು ಹೇಳ್ಕೊತಾರೆ, ಎದ್ದು ಕೂತ್ಕೊಂಡು ಇದೆ ನಮ್ಮ ಸ್ಟೇಟ್ ಅಲ್ಲಲ್ಲ ನಮ್ಮ ಸ್ಟೇಟು ಅಂತ ಹೇಳ್ತಕ್ಕಂಥದ್ದಿಲ್ಲ. ಅವ್ರೇನು ಹೇಳ್ತಾರೆ, ಏನೋ ನಾವು ಹಂಗೆ ಮಾಡಿಬಿಟ್ರು ಅದಕ್ಕೆ ನಮ್ಮೂರು ಹೋಗಲಿಲ್ಲ. ಇವ್ರು ಹೇಳ್ತಾರೆ ಇಲ್ಲ ಅವರೇನೋ ಮಾಡ್ತಿದ್ರು, ಪ್ರಶ್ನೆ ಅದು ಬರೋದಿಲ್ಲ. ಇವತ್ತು ನೀವು ಹೇಳಿದ್ರಿ ತಮಿಳ್ನಾಡದ್ದು, ಅವ್ರು ನೋಡಿ ಇದು ಕಾವೇರಿ ವಿಷಯ ಬಂದಾಗ DMKನ ಮರ್ತು ಬಿಡ್ತಾರೆ, ADMK ಮರ್ತು ಬಿಡ್ತಾರೆ, ನುಗ್ಗಿ ನುಗ್ಗಿ ಹೋಗ್ತಾರೆ. ಆಮೇಲೆ ಯಾವ ಒಂದು ನಿಮಿಷ ನಾನು ಕಾಂಗ್ರೆಸ್ನಲ್ಲಿದ್ದವನೇ, ಅದು ಬಿಟ್ಬಿಡಿ ನೀವು. ನಾನು ಹೇಳೋದು ನನ್ನ ಒಂದು ಮಾತು, ಇವರು ಈ ವಿಷಯಗಳು ಬಂದಾಗ ಒಂದು ನಿಮ್ಗೆ ಹೇಳ್ತೀನಿ ಕೇಳಿ, ಇವರು 1000 ಕೋಟಿ ಕೊಡಿ ಅಂತ ಕೇಳ್ತಾರೆ ಯಾವುದಾದ್ರೂ ಒಂದು ಪರಿಹಾರದಲ್ಲಿ. ಯಾವ್ಯಾವ ಸಂದರ್ಭದಲ್ಲಿ ಹೆಂಗ್ ಜಟ್ಲಾಯ್ತು ಚರ್ಚೆ ಮಾಡ್ಬೇಕಾಯ್ತಾ? ಸೆಂಟ್ರಲ್ ನಿಂದ ಬರ್ತಕ್ಕಂಥ ಯಾವುದೇ ಫಂಡ್ಸ್ ನಿಮ್ಗೆ ಹೇಳ್ತೀನಿ, ಮಹಾರಾಷ್ಟ್ರ ಹೋಲಿಸಿದಾಗ, ಇದು ಆಂಧ್ರಕ್ಕೆ ಹೋಲಿಸಿದಾಗ, ತಮಿಳ್ನಾಡು ಹೋಲಿಸಿದಾಗ, ಬಿಹಾರ್ ಹೋಲಿಸಿದಾಗ ನಮ್ಮ ಕಮ್ಮಿ ಬರ್ತಾ ಇತ್ತು. ಅದಕ್ಕೊಂದು ಕಾರಣ ಇದೆ. ಅದಕ್ಕೆ ಒಂದು ಕಾರಣ ಏನು ಅಂತಂದ್ರೆ, ಸಂಸತ್ ಸದಸ್ಯರು ಒಗ್ಗಟ್ಟಾಗಿರೋದ್ರ ಜೊತೆಗೆ ಆ ಕೇರಳದ ಲಾಬಿ ಡೆಲ್ಲಿನಲ್ಲಿ ಬಹಳ ಸ್ಟ್ರಾಂಗ್ ಆಗಿದೆ. ಅಫಿಷಿಯಲ್ ಲೆವೆಲ್ ಅಲ್ಲಿ ಕೇರಳದ ಲಾಬಿ ಬಹಳ ಪವರ್ಫುಲ್ ಇದೆ. ಈಗ ತಮ್ಮದೇ ಸರ್ಕಾರ ಬರ್ತಾ ಇದೆ, ಆ ಲಾಬಿಯನ್ನು ಮೀರಿ ರಾಜ್ಯಕ್ಕೆ ನ್ಯಾಯ ಒದಗಿಸಿಕೊಡೋ ಕೆಲಸವನ್ನ ರಾಜ್ಯದ ಬಿಜೆಪಿ ಸಂಸದ, ನಾವು ಎಲ್ಲರೂ ಒಟ್ಟಾಗ್ತಾರೆ ಅನ್ನೋದನ್ನ ಬಿಟ್ಟು ಬಿಡ್ತೀನಿ. ನಾನು ರಾಜ್ಯದ ಬಿಜೆಪಿ ಸಂಸದರು ನಾನು ಒಂದು ಮಾತು ಹೇಳಿದ್ದೀನಿ, ಇವತ್ತು ಬರೀ ಸಂತೋಷ ಪಡೋ ಒಂದು ಸಂದರ್ಭ ಅಲ್ಲ, ಜವಾಬ್ದಾರಿಯನ್ನು ಕೂಡ ನೆನೆಸ್ಕೊಳ್ಳೋ ಒಂದು ಸಂದರ್ಭ ಅಂತ. ನಾವು ಏನೋ ಆಗಿದ್ದು ತಪ್ಪು ಅಂತ ಹೇಳ್ಕೊಂಡು ಬಂದಿದ್ದೀವಿ, ಅದನ್ನ ಸರಿ ಮಾಡೋದಕ್ಕೆ ಇವತ್ತು ಅವಕಾಶ ಇದೆ. ಆ ಕೆಲಸನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಬಿಟ್ಟು ಮಾತಾಡ್ತೀನಿ. ಸೀತಾರಾಮ್ ಅವರೇ, ಈಗ ಏನಾಗಿದೆ ಅಂದ್ರೆ UPA ಮಿತ್ರ ಪಕ್ಷಗಳ ಮೇಲೆ ನಿರ್ಭರ ಆಗಿತ್ತು, ಅಂದ್ರೆ ಅವರು ಆ ಬರ್ಜಿಲಿತ್ತು. ಇವತ್ತು ನರೇಂದ್ರ ಮೋದಿ ಅವರಿಗೆ ಮಿತ್ರ ಪಕ್ಷಗಳಿದ್ರೂ ಕೂಡ ಅವ್ರ ಮಾತು ಕೇಳಬೇಕು ಅಂತ ಏನಿಲ್ಲ. ಸೊ 285-87 ಸೀಟ್ ಒಂದೇ ಪಕ್ಷ ಇರೋದ್ರಿಂದ, ಸೊ ಒಂದು ರಾಷ್ಟ್ರೀಯ ಮಟ್ಟದ ಪಾಲಿಸಿ ಮಾಡುವಾಗ ಯಾವುದೋ ಒಂದು ಸಣ್ಣ ಪಕ್ಷದ ಮಾತನ್ನು ಕೇಳುವಂಥದ್ದು, ಅವರು ಒತ್ತಾಯಕ್ಕೆ ಮಾಡುವಂಥ ಅಗತ್ಯ ಇಲ್ಲದೆ ಇರೋದ್ರಿಂದ, ಸೊ ಹೆಚ್ಚು ಒಂದು ರಾಷ್ಟ್ರೀಯ ಜಲನೀತಿನೋ ಅಥವಾ ಒಂದು ರಾಷ್ಟ್ರೀಯ ಕಾಮನ್ ಎಜುಕೇಷನ್ ಪಾಲಿಸಿನೋ ಅಥವಾ ರಾಷ್ಟ್ರೀಯ ಮಟ್ಟದ ಒಂದು ಅನೇಕ ಪಾಲಿಸಿಗಳು ಮಾಡೋಕ್ಕೆ ಅವಕಾಶ ಇದೆ ಪಾರ್ಲಿಮೆಂಟ್ಗೆ. ಈಗ ಪಾರ್ಲಿಮೆಂಟ್ ಅಲ್ಲೇ ಗಂಗಾ ಕಾವೇರಿ ಸೇರಿಸಬೇಕು ಅಂತ ಒಂದು ವಾಜಪೇಯಿ ಅವರಿದ್ದಾಗ ಇತ್ತು, ಬಟ್ ಆ ತರದ ಒಂದು ಬಹಳ ಚೆನ್ನಾಗಿ ಅನಿಸಿದ್ದಾರೆ. ಸುರೇಶ್ ಪ್ರಭು ನೇತೃತ್ವದಲ್ಲಿ ನಾವು ನದಿ ಜೋಡಣ ಒಂದು ಸಮಿತಿ ಮಾಡಿ ಅದರ ಸಾಕಷ್ಟು ಪ್ರಗತಿಯಾಗಿದೆ. ಸುರೇಶ್ ಪ್ರಭು ಅವರು ಇವಾಗಲೂ ಕೂಡ ಆ ಒಂದು ದಿಕ್ಕಿನಲ್ಲಿ ಬಹಳ ಕ್ರಿಯಾಶೀಲರಾಗಿದ್ದಾರೆ. ಆ ಒಂದು ಯೋಜನೆ ಏನ್ ನಿಂತಿತ್ತು, ಅದು ನಿಂತಿತ್ತು, ಗೋಲ್ಡನ್ ಕ್ವಾರ್ಟರ್ ನಿಂತಿತ್ತು, ಅದನ್ನ ನಾವು ಮುಂದುವರಿಸ್ತೀವಿ. ಸೀತಾರಾಮ್, ಖಂಡಿತ ಅವಕಾಶ ಇದೆ. ಆ ಅವಕಾಶನ ಇದು ಮಾಡ್ಕೊಳ್ತಾರಾ ಇಲ್ವಾ, ಅವ್ರವ್ರದ್ದೇ ಸ್ಟ್ರಾಂಗ್ ಇದಿರುತ್ತೆ. ಇವತ್ತು BJPಗೆ ಅವ್ರದ್ದೇ ಪಕ್ಷದ, ಅವ್ರದ್ದೇ ನಾಡಿನ ಯಾವುದೋ ಒಂದು ಸ್ಟೇಟಲ್ಲಿ ಹೆಚ್ಚು ಜನ ಬಂದಿರ್ತಾರೆ. ನಾನು ಅವ್ರಿಗೆ ಹತ್ತಿರವಾದವರು ಇವತ್ತು ಯಾರೋ ಕಳಂಕಿತರು ಅಂತ ಹೇಳಿದ್ರಲ್ಲ, ಅವ್ರ ಮಾತನ್ನು ಕೇಳಬೇಕಾದಂಥ ಪರಿಸ್ಥಿತಿನೂ ಬಂದುಬಿಡ್ಬೋದು. ಅವ್ರದ್ದೇ ಪಕ್ಷದ, ಅವ್ರದ್ದೇ ಇದ್ದಾಗ ಇಂಡಿವಿಜುವಲ್ ಇನ್ಫ್ಲೂಯೆನ್ಸಸ್ ಆಲ್ವೇಸ್ ಆ್ಯಕ್ಟ್ ಆನ್ ದಿ ಪೀಪಲ್ ಹೂ ರೂಲ್. ದಟ್ ಇಸ್ ದಿ ಇದು. ಸೊ ನಾಳೆ ಜಯಲಲಿತಾ ಮಿತ್ರ ಪಕ್ಷ ಆಗದೇನೂ ಕೂಡ ಮೋದಿ ಸರ್ಕಾರದ ಮೇಲೆ ನಿಯಂತ್ರಣ ಹೇರುವ ಸಾಧ್ಯತೆ ಕೂಡ ಇದೆ. ಸಾಧ್ಯತೆ ಇದೆ. ರಾಜ್ಯಸಭೆಯಲ್ಲಿ ಅವರ ಬಿಲ್ಗಳು ಪಾಸ್ ಮಾಡೋದಕ್ಕೆ ಜಯಲಲಿತಾ ಮುಲಾಜ್ ಬೇಕೇ ಬೇಕಾಗುತ್ತಲ್ಲ. ಈಗ ಜಯಲಲಿತಾ ಅವರು ಮುಖ್ಯಮಂತ್ರಿಗಳಾದ ಮೇಲೆ
ಮಾಲೂರು ತಾಲೂಕಲ್ಲಿ ನಮ್ಮ ಹಳ್ಳಿಗೆ ಅಂದ್ರೆ ನಮ್ಮ ಜಿಲ್ಲೆ ಹಳ್ಳಿಗೆ ನೀರಿಲ್ಲ, ಕುಡಿಯೋ ನೀರು. ಪಕ್ಕದ ಬಾರ್ಡರ್ ವಿಲೇಜ್ಗಳಿಗೆ ನೀರಿದೆ, ಪೈಪ್ ವಾಟರ್ ಕೊಡ್ತಾ ಇದ್ದಾರೆ. ಇಡೀ ತಮಿಳುನಾಡಿಗೆ ನೀರು ಕೊಡ್ತಾ ಇರೋದು ಕರ್ನಾಟಕ. ಆದರೆ ಕೋಲಾರ ಜಿಲ್ಲೆಯಲ್ಲಿ ಕುಡಿಯೋಕ್ ನೀರಿಲ್ಲ. ಮಾಲೂರು ತಾಲೂಕುವರೆಗೂ ಹಳ್ಳಿ ಹಳ್ಳಿಗಳಿಗೆ ಬರ್ತವೆ, ಹೊಸೂರಿಗೆ ಈ ಕಡೆ ಹಳ್ಳಿಗಳಿಗೆ ಬರ್ತವೆ. ಆದ್ರೆ ನಮ್ಮ ಹಳ್ಳಿ ಕೋಲಾರ ಜಿಲ್ಲೆನಲ್ಲಿ ಹಳ್ಳಿಗಳಿಗೆ ನೀರು ಬರ್ತಾ ಇಲ್ಲ. ಇಂತ ಒಂದು ಸಣ್ಣ ವಿಷಯ ಅಲ್ಲ, ಇದು ನಮ್ಮದೇ ಇವತ್ತು ಕೆರೆ ಕಟ್ಟೆ ಬಿಡ್ತಾ ಇಲ್ಲ. 125 ಕಿಲೋಮೀಟರ್ ದೂರದಿಂದ ಹೊಗೇನಕಲ್ಲಿಂದ ಅದನ್ನೇ ಬರ್ತಾ ಇದ್ದೀನಿ. ಹೊಗೇನಕಲ್ಲಿಂದ ಕಾವೇರಿಯಿಂದ ಇದು ಏನು ಕೋಲಾರ 124 ಕಿಲೋಮೀಟರ್ ಕರ್ನಾಟಕದಲ್ಲಿ ಆಡಳಿತ ನಡೆದಂತ ಜನತಾ ಆದರೆ ಈಗ ನಮ್ಮ ಈ ಸರ್ಕಾರ, ನಿಮ್ಮ ಸರ್ಕಾರ ಬಂದಿದೆ. ಇವತ್ತು ಕನಿಷ್ಠ ನೀವು ಕುಡಿಯೋ ನೀರಿಗೆ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾವು ಅಲ್ಲಿಂದೆಲ್ಲೋ ಬರ್ತೀವಿ, ಅವೆಲ್ಲ ಇನ್ನು ಅದನ್ನಲ್ಲಿ ಎತ್ತಿನ ಹೊಳೆ ಇವೆಲ್ಲಾನು ಕೂಡ ಚುನಾವಣೆ ಗಿಮಿಕ್. ಸುದರ್ಶನ್ ನೇರವಾಗಿ ಹೇಳ್ತೀನಿ, ರಾಜಕೀಯ ಚುನಾವಣೆ ಗಿಮಿಕ್ಕು. ಅದರಲ್ಲಿ ಎಷ್ಟು ನೀರು ಸಿಗ್ತದೆ ಏನು ಅಂತ ನಾನೇ ಸ್ವತಃ ಹೋಗಿ ಬಂದಿದ್ದೀನಿ. ದಯಮಾಡಿ ಈ ಚುನಾವಣೆ ಗಿಮಿಕ್ಗಳನ್ನು ಪಕ್ಕ ಬಿಟ್ಟು ಇವತ್ತು ನಮಗೆ ನೀರು ಬೇಕು, ಕುಡಿಯೋ ನೀರು ಬೇಕು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ. ನೀವ್ಯಾಕಲ್ಲಿ ಹೋಗ್ತೀರಿ? ಇವತ್ತು ನೀರು ಒಂದ್ ನಿಮಿಷ ಏನು ತಮಿಳುನಾಡಿಗೆ ಬಿಡಬೇಕು ಅಷ್ಟು ನೀರು ಬಿಟ್ಬಿಡಿ. ಆದ್ರೆ ಉಳಿದ ನೀರನ್ನು ಅಡ್ಡ ಹಾಕಿ ಕನಕಪುರದ ಹತ್ರ, ಮೇಕೆದಾಟದ ಹತ್ರ ತಂದು ಕೊಟ್ರೆ ನಮಗೆ ನೀರು. ಇವತ್ತು ನಿಮಗೆ ಅವಕಾಶ ಇದೆ. ಅದೊಂದು ಕಮಿಟ್ಮೆಂಟ್, ಚಿರಋಣಿಗಳಾಗೋತಾರೆ ಕೋಲಾರ, ಅದೊಂದು ಕಮಿಟ್ಮೆಂಟ್, ಬೆಂಗಳೂರು ಗ್ರಾಮಾಂತರ, ಅದೊಂದು ಕಮಿಟ್ಮೆಂಟ್. ನಾವು 5 ವರ್ಷ ಸರ್ಕಾರ ಮಾಡಿದ್ದೀವಿ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರಿನ ಕೆಲವು ಭಾಗದಲ್ಲಿ ಏನು ಸಮಸ್ಯೆ ಇದೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ಕೆಲವು ಯೋಜನೆಗಳನ್ನು ಕೂಡ ನಾವು ಹಾಕೊಂಡ್ರು ಕುಡಿಯೋ ನೀರು ಮಾಡಲಿಕ್ಕೆ. ಇವತ್ತೇನು ಶ್ರೀನಿವಾಸ ಗೌಡರು ಭಾಳ ಒತ್ತಿ ಹೇಳ್ತಾ ಇದ್ದಾರೆ, ಅದು ಕಾರ್ಯಸಾಧು, ಅದು ಮಾಡ್ಬೋದು. ಅದು ಮಾಡಲಿಕ್ಕೆ ನಮ್ಮ ಸಂಸತ್ ಸದಸ್ಯರಿಂದ, ನಮ್ಮ ಸಂಸತ್ ಸದಸ್ಯರ ತಂಡದಿಂದ, ನಮ್ಮ ಸರ್ಕಾರದಿಂದ ನಾವು ಏನು ಮಾಡಬೇಕೋ ಅದನ್ನು ಮಾಡಿಕೊಡೋದು ನಮ್ಮ ವಾಗ್ದಾನ. ಆ ಕೆಲಸ ಮಾಡಿಕೊಡಿ. ಕಾರ್ಯಕ್ರಮದ ಕೊನೆಯ ಭಾಗ ಬರ್ತಾ ಇದೀವಿ. ಸುದರ್ಶನ್ ಅವರೇ, ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಒಂದು ನಿಮಿಷ, ಇನ್ನೊಂದು ಬಹಳ ಮುಖ್ಯವಾದ ವಿಚಾರವನ್ನು ಮಾತಾಡಲಿಕ್ಕಿದೆ ಅಬೌಟ್ ಆಪೋಸಿಷನ್ ಲೀಡರ್. ಇವತ್ತು ಪಾರ್ಲಿಮೆಂಟ್ನಲ್ಲಿ ಆಪೋಸಿಷನ್ ಲೀಡರೇ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತಾ ಅಂತ ಅನ್ನಿಸ್ತಿದೆ. ಏನು, ವಾಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್, ಇಲ್ಲಿ ಏನೇನಾಗಬಹುದು? ಅದನ್ನೇ ಹೇಳಿದೆ ನಾನು. ಭಾರತೀಯ ಮತದಾರ ಕೊಟ್ಟಿರುವಂಥ ತೀರ್ಪನ್ನು ಖಂಡಿತ ನಾವು ಒಪ್ಕೊಂಡಿದ್ದೇವೆ. ಆದರೆ ನಾವೇ ಒಂದು ಪ್ರಶ್ನೆಯನ್ನು ಜನರ ಮುಂದೆನೂ ನಾವು ಕೇಳ್ತಾ ಇದ್ದೇವೆ. ಇಷ್ಟು ಕೆಟ್ಟ ಪ್ರಮಾಣದ ಸೋಲಿಗೆ ನಾವು ನಿಜವಾಗ್ಲೂ ಅರ್ಹರಲ್ಲ, ಆದರೂ ಜನ ಕೊಟ್ಟಿದ್ದೀರಲ್ಲ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನಾಗಲಿ ಅಥವಾ ಪ್ರಜಾಪ್ರಭುತ್ವವನ್ನು ಬಲಪಡಿಸಲಿಕ್ಕೆ ಖಂಡಿತ ಸಹಾಯ ಮುಂದೇನು ಅಂತ ಕೇಳ್ತೀರ? ಮುಂದೇನು ಆಪೋಸಿಷನ್ ಲೀಡರ್ನ ಯಾವ ರೀತಿಯಲ್ಲಿ ಆಯ್ಕೆ ಮಾಡಬಹುದು, ಗುರುತಿಸಬಹುದು? ರಾಹುಲ್ ಗಾಂಧಿ ಬಿ ದ ಆಪೋಸಿಷನ್ ಲೀಡರ್? ಒಂದೇನು ಅಂತ ಹೇಳಿದ್ರೆ, ನಮ್ಮ ಪರಂಪರೆ ಏನು ಅಂತ ಹೇಳಿದ್ರೆ, ಮೊದಲೇ ನಾಯಕ ಯಾರು ಅಂತ ಹೇಳಿ ಡಿಕ್ಲೇರ್ ಮಾಡ್ತಕ್ಕಂಥದ್ದಲ್ಲ. ಯಾರೆಲ್ಲ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಅವರ ಸಭೆಯಲ್ಲಿ ಒಬ್ಬ ನಾಯಕನನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಅಲ್ಲ ನಂತರ ಅದನ್ನ CWC ಅನುಮೋದನೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಇದೆ. ಹಾಗಾಗಿ ನಾಳೆ ಲೋಕಸಭಾ ಸದಸ್ಯರು ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅವರಲ್ಲಿ ಒಬ್ಬ ನಾಯಕನಾಗಿ ಆಯ್ಕೆ ಮಾಡಿದ್ದಾದ ಮೇಲೆ ಮತ್ತೆ ಸಭಾಧ್ಯಕ್ಷರನ್ನ ಭೇಟಿ ಮಾಡ್ತಕ್ಕಂಥದ್ದು. ಮತ್ತು ಒಟ್ಟಾರೆಯಾಗಿ ನಾವು ಅಧಿಕೃತವಾದಂಥ ವಿರೋಧ ಪಕ್ಷವಾಗಿದ್ದೀವೋ ಅಥವಾ ಅಧಿಕೃತವಾದಂಥ ವಿರೋಧ ಪಕ್ಷವಾಗಿ ಇಲ್ವೋ, ಅದೆಲ್ಲ ಫೆಸಿಲಿಟೀಸ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಆಫೀಸು ಇಲ್ಲದೇ ಇದ್ರೂ ಕೂಡ ಒಂದು ಆಫೀಸ್ ಇರುತ್ತೆ, ಮತ್ತು ಕಾರು, ಆಫೀಸು ಅದೆಲ್ಲ ಮುಖ್ಯ ಆಗೋದಿಲ್ಲ. ಆದರೆ ಜನಪರವಾಗಿ ಈ ದೇಶದ ಹಿತದೃಷ್ಟಿಯಿಂದ ಏನು ದೇಶದ ಜನರ ಮುಂದೆ ಸಮಸ್ಯೆಗಳಿದ್ದಾವೆ, ದೇಶದ ಮುಂದೆ ಸಮಸ್ಯೆಗಳಿದ್ದಾವೆ, ಅವುಗಳ ಪರವಾಗಿ ನಾವು ಹೇಗೆ ಹೋರಾಟವನ್ನು ಮಾಡ್ತೀವಿ, ಜನರ ಹೋರಾಟವನ್ನು ಮಾಡ್ತೀವಿ. ಕಮ್ಮಿ ಇರುವಂತಹ ಒಂದು ಪಕ್ಷವನ್ನ ಅಧಿಕೃತ ವಿರೋಧ ಪಕ್ಷ ಅಂತ ಗುರುತಿಸಬಹುದಾ? ಸ್ಪೀಕರ್ ಅವರಿಗೆ ಇನ್ಹರೆಂಟ್ ಪವರ್ಸ್ ಇರುತ್ತೆ, ಅವರು ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ತಾವು ಕೂಡ ಎಂಡರ್ಸ್ ಮಾಡಿದ್ರಿ, ಈ ರೀತಿಯ ಒಂದು ಮ್ಯಾಂಡೇಟ್ ಬರಬಾರ್ದಾಗಿತ್ತು, ಒಂದು ಪ್ರತಿಪಕ್ಷಕ್ಕೆ ಸಿಗಬೇಕಾದ ಸ್ಥಾನಗಳು ಸಿಗಬೇಕಾಗಿತ್ತು. ಇದು ಒಂದು ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಆಗಬಹುದಾ ಅಂತ ಅವ್ರು ಹೇಳ್ತಾರೆ. ಸ್ಪೀಕರ್ ಅವರು ಬಿಟ್ಟಂತದ್ದು ಮರಿಲಿಂಗೇಗೌಡರು ಮಾತನ್ನ ಬಹಳ ಮೆಚ್ಚಿದೆ. ಅವರು ಇಲ್ಲಿ ಮಾತಾಡ್ತಾ ಇದ್ದಾಗ ಬಹಳ ಹೈಪಾಥೆಟಿಕಲ್, ಇದು ಮುಂದಿನ ದಿನಗಳಾಗಬೇಕು. ನಿಜ, ಒಂದು ಪ್ರಬಲವಾದ ಒಂದು ಅಪೋಸಿಷನ್ ಇದ್ರೇನೆ ಒಂದು ಸರ್ಕಾರ ನಡೀಲಿಕ್ಕೆ ಸಾಧ್ಯ. ವಿಶೇಷವಾಗಿ
ಇವತ್ತು ನರೇಂದ್ರ ಮೋದಿ ಅಂತ ದೊಡ್ಡ ವ್ಯಕ್ತಿತ್ವ ಇವತ್ತು ಇಡೀ ದೇಶದಲ್ಲಿ ಬೆಳೆದಿರೋರು ಪ್ರಧಾನಮಂತ್ರಿ ಆದಾಗ ಅದಕ್ಕೆ ಸಮರ್ಥವಾಗಿ ನಿಂತ್ಕೊಂಡು ಅಕಸ್ಮಾತ್ ತಪ್ಪುಗಳಾದಾಗ ತಪ್ಪುಗಳನ್ನ ಎತ್ತಿ ಹಿಡಿಯೋದಕ್ಕೆ ಸಲಹೆಗಳು ಕೊಡೋದಕ್ಕೆ ಒಬ್ಬ ಸಮರ್ಥನಾದ ವಿರೋಧ ಪಕ್ಷದ ನಾಯಕ ಬೇಕು. ಇನ್ಫ್ಯಾಕ್ಟ್ ಮೊದಲನೇ ಲೋಕಸಭಾದಲ್ಲೂ ಕೂಡ ಪ್ರತಿಪಕ್ಷದ ನಾಯಕ ಇರಲಿಲ್ಲ, ಅಷ್ಟು ಸ್ಟ್ರೆಂತ್ ಯಾರು ಕೂಡ ಆಗಿದ್ದಿರಲಿಲ್ಲ. ಇದನ್ನು ನಾವು ಮನಗೊಂಡು ಆಡಳಿತ ಪಕ್ಷ ಅಲ್ಲಿ ಸ್ಪೀಕರ್ ಅವ್ರು ಯಾರಾಗ್ತಾರೆ ಅವ್ರು ಮನಗೊಂಡು ಏನು ಬೇಕೋ ಅದನ್ನ ರಿಲ್ಯಾಕ್ಸ್ ಮಾಡಿ ಒಬ್ಬ ಪ್ರತಿಪಕ್ಷದ ನಾಯಕನ ಸ್ಥಾನನ ಕೊಡೋ ಒಂದು ಕೆಲಸ ಮಾಡ್ತಾರೆ ಅಂತ ಕಳೆದ 5 ವರ್ಷದಲ್ಲಿ ಸಂಸತ್ ನಡೆದ ರೀತಿ ಇದೆಯಲ್ಲ, ಬಾಯ್ಕಾಟ್ಗಳು ನಡೀದೇ ಇರೋದು, ಬಜೆಟ್ ಇವೆಲ್ಲ ನಡೀಲೇ ಇಲ್ಲ ಅನ್ಬೋದು. ಆದ್ರಿಂದ ವಿರೋಧ ಪಕ್ಷಗಳು ಕೂಡ ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಲ್ಲ ಅಂತಕ್ಕಂಥದ್ದು ಕೆಟ್ಟ ಪರಂಪರೆ ಏನಾಗಿದ್ರು ಕಾಂಗ್ರೆಸ್ ಅದನ್ನು ಖಂಡಿತ ಮಾಡೋದಿಲ್ಲ. ನಾವು ನಿರೀಕ್ಷೆ ಮಾಡೋದೇನು ಅಂತಂದ್ರೆ ಸಂಸತ್ನಲ್ಲಿ ಚರ್ಚೆ ಆಗಬೇಕು, ಪ್ರತಿ ವಿಚಾರಗಳು ವಿಮರ್ಶೆ ಆಗಬೇಕು, ಪ್ರತಿ ಬಿಲ್ಲು ಪಾಸ್ ಆಗಬೇಕು. ಖಂಡಿತ ಕಾಂಗ್ರೆಸ್ ಒಂದು ಜವಾಬ್ದಾರಿತ ವಿರೋಧ ಪಕ್ಷವಾಗಿ ಖಂಡಿತ ಕೆಲಸ ಮಾಡ್ತದೆ. ಈ ದೇಶದ ಬಗ್ಗೆ ಬದ್ಧತೆ ಇರತಕ್ಕಂಥ ಒಂದು ಪಕ್ಷ ಜವಾಬ್ದಾರಿತ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತದೆ. ಬಹುಶಃ ಕಳೆದ 5 ವರ್ಷದ ಕೆಟ್ಟ ಪರಂಪರೆನ ಈ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಮಾಡಲ್ಲ ಅಂತ ನಾನು ಎಲ್ಲ ಪಕ್ಷಗಳು ಹಾಗೆ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ ಅಂತಲ್ಲ. ಕಾಂಗ್ರೆಸ್ ನಾವು ಸಂಖ್ಯೆನಲ್ಲಿ ಕಡಿಮೆ ಇದ್ದೇವೆ, ಹಾಗೇನೆ ಇನ್ನಿತರ ಬೇರೆ ಬೇರೆ ಸುಮಾರು 200 ಜನರು 200ಕ್ಕೂ ಮೇಲ್ಪಟ್ಟ ಸಂಸತ್ ಸದಸ್ಯರು ವಿರೋಧ ಪಕ್ಷ ಸಾಲಿನಲ್ಲೇ ಕೂತಿರ್ತಾರೆ. ಹಾಗಾಗಿ ಅವರೆಲ್ಲರ ಸಹಕಾರವನ್ನು ತೆಗೆದುಕೊಂಡು ಕೂಡ ಹೋರಾಟವನ್ನು ಮಾಡಬೇಕು. ಪ್ರಜಾತಂತ್ರ ಗಟ್ಟಿ ಆಗೋದು ಯಾವಾಗ ಅಂತಂದ್ರೆ ರೂಲಿಂಗ್ ಪಾರ್ಟಿಗಿಂತ ಅಪೋಸಿಷನ್ ಪಾರ್ಟಿ ಬಹಳ ಸ್ಟ್ರಾಂಗ್ ಆಗಿರ್ಬೇಕು. ಯಾವಾಗಲೂ ವಿರೋಧ ಪಕ್ಷದ ಮಾತು ಜನದ ಮಾತು ತರ ಇರುತ್ತೆ, ಆಡಳಿತ ಪಕ್ಷದವರ ಮಾತು ಒಂದು ಅಧಿಕಾರವನ್ನು ಹಿಡಿದವ್ರ ಮಾತು ಮಾತ್ರ ಆಗಿರುತ್ತೆ. ಜನದ ಮಾತನ್ನ ಸರ್ಕಾರದ ಮಾತದು, ಜನದ ಮಾತನ್ನು ವಿರೋಧ ಪಕ್ಷದವರು ಆಗಬೇಕಾಗುತ್ತೆ. ಹಾಗಾಗಿ ಸುದರ್ಶನ್ ಅವರು ಹೇಳಿದಾಗ 200 ಜನಕ್ಕಿಂತ ಹೆಚ್ಚು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದ್ರಿಂದ ಇಟ್ ಇಸ್ ಕ್ವೈಟ್ ಅ ಸ್ಟ್ರಾಂಗ್ ಅಪೋಸಿಷನ್. ಯಾರು ಹೆಚ್ಚು ಆತಂಕ ಪಡೋ ಬ್ರೂಟ್ ಮೆಜಾರಿಟಿ ಅನ್ನೋದು ಖಂಡಿತ ಅದು ಇಲ್ಲ. ರಾಹುಲ್ ಗಾಂಧಿ ಪ್ರಾಬಬಲಿ ಇಸ್ ಸ್ಟ್ರಾಂಗೆಸ್ಟ್ ಅಪೋಸಿಷನ್ ಲೀಡರ್ ಆಗಬಹುದಾ ನಿಮ್ಮ ಪ್ರಕಾರ? ಐ ಡೆಫಿನೆಟ್ಲಿ ಡೌಟ್ ಇಟ್. ಯಾಕೆ ಅಂತಂದ್ರೆ ಬಿಹಾರ್ ಎಲೆಕ್ಷನ್ ಆದ ನಂತರ ಮತ್ತು ಯುಪಿ ಎಲೆಕ್ಷನ್ ಆದ ನಂತರ ಡೆಲ್ಲಿ ಎಲೆಕ್ಷನ್ ಆದ ನಂತರ ದಿವಾಕರ್ ಅವರೇ ಒಂದು ನಿಮಿಷ ಆಮೇಲೆ ಕಾಂಗ್ರೆಸ್ ಡಿಫೆಂಡ್ ಮಾಡ್ಕೋಬಹುದು. ಒಬ್ಬ ಮೋದಿ ಒಂದು ವಿರೋಧ ಪಕ್ಷ ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಅಪೋಸಿಷನ್ ಪಾರ್ಟಿ ಇರಬೇಕು, ಒಂದು ಅಪೋಸಿಷನ್ ಲೀಡರ್ ಇರಬೇಕು. ಅದು ಮೋದಿ ಅಂತ ಒಂದು ಲೀಡರ್ನ ಫೇಸ್ ಮಾಡೋದಕ್ಕೆ ಇವತ್ತಾಗಿಲ್ಲ, ಫೇಲ್ ಆಗಿದೆ, ನಮ್ಮ ಕಣ್ಮುಂದೆ ಇದೆ ಇವಾಗ. ಸೊ ಅದಕ್ಕೋಸ್ಕರ ಒಂದು ಕುಟುಂಬ ರಾಜಕಾರಣ ಬಿಟ್ಟು ಕಾಂಗ್ರೆಸ್ ಅವರು ಆತ್ಮಾವಲೋಕನ ಮಾಡಿಕೊಂಡು ಒಂದು ಒಳ್ಳೆ ಲೀಡರ್ ಸೆಲೆಕ್ಟ್ ಮಾಡಬೇಕು. ತಾಯಿ ಮಗನಲ್ಲಿ ಯಾರಾದರೂ ಒಬ್ಬ ರಾಹುಲ್ ಗಾಂಧಿ ಅವರ ಕುಟುಂಬ ರಾಜಕಾರಣ ಬಿಟ್ಟು ಇವಾಗ ಆತ್ಮಾವಲೋಕನ ಮಾಡಿಕೊಂಡು ನಾನು ಏನು ಹೇಳ್ತೀನಿ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ವಿರೋಧ ಪಕ್ಷದಲ್ಲಿದ್ದಾಗ ಒಬ್ಬ ರೂಲಿಂಗ್ ಪಾರ್ಟಿ ಮಂತ್ರಿ ಯಾರು ಅಂತ ಜನಕ್ಕೆ ಗೊತ್ತೇ ಇಲ್ಲದೆ ಹೋದ್ರು ಕೂಡ ಅಟಲ್ ಬಿಹಾರಿ ವಾಜಪೇಯಿ ವಿರೋಧ ಪಕ್ಷ ಸದಸ್ಯ ಗೊತ್ತಿದ್ರು. ಮಧುಲಿಮೆ ಆ ಮಾದರಿ ಪರ್ಫಾರ್ಮೆನ್ಸ್ ಇದ್ರೆ ಖಂಡಿತ ಆಗತ್ತೆ. ಪರ್ಫಾರ್ಮೆನ್ಸ್ ನನಗೆ ಇವತ್ತಿನ ಸಂದರ್ಭದಲ್ಲಿ ಮೋದಿ ಪ್ರಧಾನಿ ಆಗೋದ್ರ ಬಗ್ಗೆ ಅನೇಕ ಆತಂಕಗಳಿದಾವೆ, ಅದ್ರ ಹೊರಗಡೆ ಇದಾವೆ. ಆದ್ರೆ ಒಂದು ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ನಮ್ಮ ಸಂವಿಧಾನದ ರಕ್ಷಣೆ ಆಗಬೇಕು ಅಂದ್ರೆ ಇವತ್ತು ನಮಗೆ ಬಹಳ ಅತ್ಯಗತ್ಯವಾಗಿರೋದು ಇವತ್ತಿನ ರಿಸಲ್ಟ್ಸ್ ಬಂದ ಮೇಲೆ ಒಬ್ಬ ಉತ್ತಮವಾದ ಸ್ಪೀಕರ್. ಈ ಸ್ಪೀಕರು ಈ 5 ವರ್ಷಗಳಲ್ಲಿ ಸಂಸತ್ತನ್ನ ಹೇಗೆ ನಡೆಸ್ತಾರೆ ಅನ್ನೋದ್ರ ಮೇಲೆ ಕೆಲವೊಂದು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರುತ್ತೆ. ಈ ಆತಂಕಕ್ಕೋಸ್ಕರ ಮೋದಿ ಅವ್ರನ್ನ ಫೇಸ್ ಮಾಡೋದಕ್ಕೆ ಸಂಸತ್ತಿನ ಒಳಗಡೆ ಚರ್ಚೆಗಳಾಗೋದಕ್ಕೆ ಎನೇಬಲ್ ಮಾಡೋದಕ್ಕೆ ಅವಕಾಶಗಳು ಕೊಡೋದಕ್ಕೆ ಮತ್ತೆ ವರ್ಷದಲ್ಲಿ ಒಂದು 90 ದಿವಸಗಳಾದ್ರೂ ಅದು ಸಂಸತ್ತು ನಡೆದು ಸಂಸತ್ತಿಗೆ ಮೋದಿ ಉತ್ತರದಾಯಿತ್ವ ಆದ್ರು ಅಂದ್ರೆ ನಾವು ಯಾವ ಆತಂಕಗಳಿರ್ತೀವಿ ಆತಂಕಗಳಲ್ಲಿ ಹೋಗ್ಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಭವ ಮತ್ತು ಇಸ್ ವೆರಿ ತುಂಬಾ ಪರ್ಫಾರ್ಮರ್ ಮಿನಿಸ್ಟರ್ ಆಗಿರೋದ್ರಿಂದ ಹಿ ಮೇ ಬಿಕಮ್ ಎ ಅಪೋಸಿಷನ್ ಲೀಡರ್ ಆಗ್ಬೋದು. ಒಳ್ಳೆ ಚಾಯ್ಸ್ ಅದು ಅಲ್ಲ. ನಾನೇನು ಹೇಳಿದೆ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಾಮರ್ಥ್ಯದ ಬಗ್ಗೆ ಆಗಲಿ ಅನುಭವದ ಬಗ್ಗೆ ಆಗಲಿ ಯಾರ್ದು ಎರಡು ಮಾತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲಿ ಕೂಡ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಬಹಳ ಅತ್ಯಂತ ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡಿದ್ದಾರೆ, ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ರೈಲ್ವೆ ಮಿನಿಸ್ಟರ್ ಆಗಿ ಲೇಬರ್ ಮಿನಿಸ್ಟರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಆದರೆ ನಮ್ಮ ಪರಂಪರೆ ಏನು ಅಂತ ಹೇಳಿದ್ರೆ ಹೈಪಾಥೆಟಿಕಲ್ ಅಲ್ಲ. ನಮ್ಮ ಪರಂಪರೆ ಯಾವುದು ಅಂತ ಹೇಳಿದ್ರೆ ಸಂಸತ್ ಸದಸ್ಯರು ಆರಿಸಿ ಬಂದಂತಹ ಸಂಸತ್ ಸಭೆಯಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮ ಒಂದು ಖರ್ಗೆ ಅವರು ನಮ್ಮವರಾದ್ರೂ ಬಹಳ ಸಂತೋಷ, ಹೆಮ್ಮೆ ಪಡ್ತೇವೆ. ಆದ್ರೆ ಈ ಸಲ ಅದು ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಸಿಗದೆ ಇರಬಹುದು ಅಪೋಸಿಷನ್ ಲೀಡರ್ಗೆ. ಥ್ಯಾಂಕ್ ಯು ಸೋ ಮಚ್. ಏನಂತಂದ್ರೆ
ಜನ ತಮ್ಮ ಕೆಲಸ ಮಾಡಿದ್ದಾರೆ, ಮತದಾರರು ತಮ್ಮ ಕೆಲಸ ಮಾಡಿದ್ದಾರೆ. ಈಗ ಜವಾಬ್ದಾರಿ ಇರೋದು ಆರಿಸಿ ಬಂದ ನಾಯಕರ ಮೇಲೆ. ಯಾವ ರೀತಿಯ ಸರ್ಕಾರ ನಮಗೆ ಸಿಗತ್ತೆ, ಯಾವ ರೀತಿಯ ಆಡಳಿತ ಸಿಗತ್ತೆ ಅನ್ನೋದು, ಮತ್ತು ನರೇಂದ್ರ ಮೋದಿಯವರು ಏನು ಒಂದು ಕನಸಿನ ಲೋಕವನ್ನು ಇವತ್ತಿನ ಯುವಜನಾಂಗಕ್ಕೆ ಕಟ್ಟಿಕೊಟ್ಟಿದ್ದಾರೆ, 1 ಕೋಟಿ ಉದ್ಯೋಗವನ್ನು 1 ವರ್ಷದಲ್ಲಿ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದೆಲ್ಲ ನಿಜ ಆಗತ್ತಾ ಅನ್ನೋದ್ರ ಮೇಲೆ ಇದು ಒಂದು ಏನೋ ನೀರಿನ ಗುಳ್ಳೆಯೋ ಅಥವಾ ನಿಜವಾದ ಭರವಸೆಯೋ ಅನ್ನೋದು ನಿರ್ಧಾರ ಆಗುತ್ತೆ. ಮತದಾರರಾಗಿ ನಾವು ನಮ್ಮ ಕೆಲಸವನ್ನು ಮಾಡಿದ್ದೇವೆ, ನಾಯಕರಾಗಿ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಆ್ಯಂಡ್ ಗುಡ್ ನೈಟ್. ನಮಸ್ಕಾರ.